ದೇವರ ಪ್ರತಿ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತೋತ್ರ ಮಾಡೋಣ. ಈ ಶುಭ ದಿನ ನಿಮ್ಮೊಟ್ಟಿಗೆ ಕೂಡಿ ದೇವರನ್ನ ಆರಾಧನೆ ಮಾಡುವಂತ ಒಂದು ಮಹಾಭಾಗ್ಯ ಕರ್ತು ನನಗೆ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಅನೇಕ ಸಲ ಸಭೆಗೆ ಬರಬೇಕು, ನಿಮ್ಮ ಕೂಡ ಪ್ರೀತಿಯ ಅನ್ಯೋನ್ಯತೆಯನ್ನ ಹಂಚ್ಕೋಬೇಕಂತ ತುಂಬಾ ಪ್ರಯತ್ನ ಪಟ್ಟರು ಆಗ್ಲಿಲ್ಲ. ಸಹೋದರರು ಆಗಾಗ ಮಾತಾಡ್ತಾನೆ ಇರ್ತಾರೆ, ಬನ್ರಿ ಬನ್ರಿ ಅಂತ. ಎರಡು ಕಡೆ ಸಭೆ ಇರೋದ್ರಿಂದ, ಎರಡು ಕಡೆ ನೋಡ್ಕೊಳ್ಬೇಕಾಗಿರೋ ಅವಶ್ಯಕತೆ ಇರೋದ್ರಿಂದ ಹೆಚ್ಚಿಗೆ ಹೊರಗಡೆ ಬರಕ್ ಆಗ್ತಾ ಇಲ್ಲ. 5ನೇ ವಾರ, ತಿಂಗಳಲ್ಲಿ 5 ವಾರ ಬಂದಾಗ ಮಾತ್ರ ಆ ಹೊರಗಡೆ ಒಂದು ವಾರ ಹೋಗ್ತೀನಿ. ಈಗ 5ನೇ ವಾರ ಇಲ್ಲ, ಬ್ರದರ್ ನನಗೆ ಇಲ್ಲ ಬನ್ರಿ ಈ ವಾರ ಅಂತ ಕೇಳ್ಕೊಂಡ್ರು. ಬಟ್ ಈ ತಿಂಗಳು 3 ವಾರ ನಮ್ ಸಭೆಯಲ್ಲಿಲ್ಲ, 3 ವಾರ ಹೊರಗಡೆ ಇದ್ದೀನಿ. 5ನೇ ವಾರ ಮತ್ತೆ ಬರ್ಬೇಕು, ಆಗ್ತಾ ಇಲ್ಲ. ಪ್ರಾರ್ಥನೆ ಮಾಡ್ರಿ, ಮಾರ್ಚ್ ಕೊನೆ ವಾರ ಮೈಸೂರಲ್ಲಿ ಇರ್ತೀನಿ. 5ನೇ ವಾರ ಅಲ್ಲಿಗೆ ಕರೆದಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಪ್ರಾರ್ಥನೆ ಮಾಡ್ರಿ, ಕರ್ತನ ಚಿತ್ತವಾದ್ರೆ ನಿಮ್ಮ ಪ್ರೀತಿ ಅನ್ಯೋನ್ಯತೆಯಲ್ಲಿ ಕೂಡಿಕೊಳ್ಳಿಕ್ಕೆ ಕರ್ತ ನನಗೆ ಸಹಾಯ ಮಾಡ್ಲಿ. ಅಲ್ಪನಾದ ನನ್ನನ್ನ ಕರೆದು ದೇವರ ವಾಕ್ಯವನ್ನ ಕೊಡ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಸಭೆಯ ಸೇವಕರಿಗೂ ಸಭಾ ಹಿರಿಯರಿಗೂ ಕೂಡಿ ಬಂದಂತ ಎಲ್ಲಾ ದೇವ ಜನರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ವಂದನೆಗಳು. ಸಮಯ ಇಲ್ಲ, 45 ನಿಮಿಷ ನನಗೆ ಕೊಟ್ಟಿದ್ದಾರೆ. ದೇವರ ವಾಕ್ಯವನ್ನ ಮಾತಾಡ್ಬೇಕು. ಕರ್ತನು ಆ 45 ನಿಮಿಷದಲ್ಲಿ ಒಂದು ಉತ್ತಮವಾದ ಸಂದೇಶವನ್ನ ದೇವರಾತ್ಮನು ಮಾತನಾಡ್ಲಿಕ್ಕೆ, ಆ ವಾಕ್ಯವನ್ನ ನಾನ್ ನಿಮಗೆ ಕೊಡ್ಲಿಕ್ಕೆ ನನಗೆ ಸಹಾಯ ಮಾಡ್ಲಿ. ಮಾರ್ಕನು ಬರೆದಂತ ಸುವಾರ್ತೆ 14ನೇ ಅಧ್ಯಾಯ 3ರಿಂದ 5 ವಚನ. அவர் பெத்தனாவிலே கிறிஸ்துவையா இருந்தது. சீமோனிலே போஜன பந்தியிருக்கையில் ஒரு ஸ்திரீ விலையேறப்பெற்ற தவணம் என்னும் உத்தம தளத்தில் வெள்ளை கலர் பழனியை கொண்டு வந்து அதை உடைத்து அந்த தைலத்தை கிரசில் வந்து ஊற்றினாள். அப்போது சில தங்களுக்குள்ளே விசனம் அடைந்து, இந்த தைலத்தை இப்படி வீணாய் செலுத்துவானேன், இதை 300 பணத்துக்கு அதிகமாய் கிரயத்துக்கு விற்று தரித்திரத்துக்கு கொடுக்கலாமே என்று சொல்லி அவரை குறித்து முறுமுறுத்தார்கள். தமிழ்ல யாராவது வாசிங்க. மார்க்குக்கு எழுதப்பட்ட சுவிசேஷம் 14ஆம் அதிகாரம் 1லிருந்து 3லிருந்து 5 ವಚನ. ಓಕೆ, ಕನ್ನಡದಲ್ಲಿ ಯಾರಾದರೂ ಒಬ್ಬರು ಹೋದರು. ಬೆಥಾನ್ಯದಲ್ಲಿ ಕುಷ್ಠರೋಗಿಯಾದ ಸಿಮೋನನ ಮನೆಯಲ್ಲಿ ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಅತ್ಯ ಜಟಮಾಂಸ ತೈಲದ ಪಾಳೆಯನ್ನು ತೆಗೆದುಕೊಂಡು ಬಂದು ಆ ಪಾಳೆಯನ್ನು ಒಡೆದು ತೈಲವನ್ನು ಆತನ ತಲೆಯ ಮೇಲೆ ಉಜ್ಜಲು. ಆದರೆ ಕೆಲವರು ತಮ್ಮೊಳಗೆ ಕೋಪಗೊಂಡು, ಈ ತೈಲವನ್ನು ನಷ್ಟ ಮಾಡಿದ್ದೇವೆ, ಇದನ್ನು 300 ಹಣಕ್ಕಿಂತ ಹೆಚ್ಚು ಬೆಲೆಗೆ ಮಾಡಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಎಂದು ಹೇಳಿ ಆಕೆಗೆ ಹಾಕಿದರು. ಆಕೆಗೆ ಈ ವಾಕ್ಯ ಭಾಗವನ್ನ ಯಾರಾದ್ರೂ ಓದದೇ ಇದ್ದೀರಾ? ಸುವಾರ್ತೆಗಳು 4 ಸುವಾರ್ತೆಗಳನ್ನ ಧ್ಯಾನ ಮಾಡದಿರುವಂತವ್ರು ಯಾರಾದ್ರೂ ಇದ್ದೀರಾ? 4 சுவிசேஷத்தை தியானிக்காதவர்கள் யாராவது இங்க அமர்ந்திருக்கிறீர்களா? 4 ಸುವಾರ್ತೆಗಳನ್ನ ಧ್ಯಾನ ಮಾಡಿದಂತ ಅವರೇ ನೀವೆಲ್ಲ ಅಂತ ನಾನು ನೆನೆಸ್ತೇನೆ. ಸುವಾರ್ತೆ ಧ್ಯಾನ ಮಾಡದಿರುವವರು ಯಾರು ಇರೋದಿಲ್ಲ ಅಂತ ನಾನು ನೆನೆಸ್ತೇನೆ. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 3ರಿಂದ 5 ವಚನದಲ್ಲಿ
ವಿಶ್ವಾಸಿಯ ಜೀವನದಲ್ಲಿ ಇರಬೇಕಾದಂತ 5 ಮುಖ್ಯ ಸಂಗತಿಗಳನ್ನ ತಿಳಿಸ್ತಾ ಇದ್ದಾನೆ ದೇವರಾತ್ಮನು. ವಿಶ್ವಾಸಿಗಳ ಜೀವಿತದಲ್ಲಿರ್ಬೇಕಾದಂತ 5 ಮುಖ್ಯ ಸಂಗತಿಗಳನ್ನ 3 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. விசுவாச வாழ்க்கையில வாழ வேண்டிய தேவ பிள்ளைகளுக்கு வேண்டியமான 3 வசனத்துல 5 சங்கதிகள் எழுதப்பட்டிருக்கு. ಅದ ಗಮನಿಸಿರ್ತೀರಿಗಳಾ? ಆ ವಾಕ್ಯವನ್ನ ಚೆನ್ನಾಗಿ ಓದಿದ್ದೀರಾ? ಯಾವ 5 ವಿಷಯಗಳು ನಮ್ಮ ಜೀವಿತಕ್ಕೆ ಬೇಕು? ಆ 5 ವಿಷಯಗಳನ್ನ ದೇವರಾತ್ಮನು ಅಲ್ಲಿ ಹೇಗೆ ಬರೆದಿಟ್ಟಿದ್ದಾನೆ? ನನ್ನ ಪ್ರೀತಿಯ ದೇವ ಜನರೇ, ದೈವ ವಾಕ್ಯವನ್ನ ಧ್ಯಾನಿಸುವಾಗ ದೇವರಾತ್ಮನ ಸಹಾಯವಿಲ್ಲದೆ ಆ ವಾಕ್ಯದ ಸತ್ಯಾರ್ಥಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಮನುಷ್ಯನ ಜ್ಞಾನದಿಂದ ಸಾಧ್ಯವಿಲ್ಲ. ಸತ್ಯವೇದವನ್ನ ಧ್ಯಾನ ಮಾಡುವಾಗ ದೇವರಾತ್ಮನ ಸಹಾಯ ನಮಗೆ ತುಂಬಾ ಅವಶ್ಯ. ನಮಗೆ ಕೊಟ್ಟಂತ ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆಯಿಂದ ದೇವ ಸತ್ಯಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಅಸಾಧ್ಯ. ಇಲ್ಲಿ 3 ವಚನದಲ್ಲಿ ದೇವರಾತ್ಮನು ಬರೆಸಿರುವಂತ 5 ಸಂಗತಿಗಳು ಯಾವುವು? ಈ 5 ಸಂಗತಿಗಳನ್ನ ಒಂದೊಂದಾಗಿ ಧ್ಯಾನ ಮಾಡೋಣ. 3ನೇ ವಚನವನ್ನ ಯಾಗಾರದು ಮತ್ತು ಇನ್ನೊಂದು ಸಲ ಹೋದ್ರಿ. ಆತನು ಬೆಥಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಸಾಕು. ಮೊದಲನೆಯಾಗಿ 3ನೇ ವಚನ, ದೇವರಾತ್ಮನು ಒಬ್ಬ ವ್ಯಕ್ತಿಯ ಹೆಸರನ್ನ ಸೂಚಿಸ್ತಾ ಇದ್ದಾನೆ. ಆ ವ್ಯಕ್ತಿಯ ಹೆಸರನ್ನ ಸೂಚಿಸುವಾಗ ಅದರ ಕೂಡ ಮತ್ತೊಂದು ಹೆಸರನ್ನ ಸೂಚಿಸಿ ದೇವರಾತ್ಮನು ಬರೀತಾ ಇದ್ದಾನೆ. ಸೀಮೋನನು ಎಂಬುದಾಗಿ ಬರೀತಾ ಇಲ್ಲ, ಕುಷ್ಠರೋಗಿಯಾದ ಸೀಮೋನನು ಅಂತ ಬರೀತಾನೆ. ಆ ಸೀಮೋನನಿಗೆ ಅದೇನು ಬಿರುದ? ಕುಷ್ಠರೋಗ ಅನ್ನೋದು ಬಿರುದ. ಮನುಷ್ಯರು ಹೆಸರಿನ ಮುಂದೆ ಕೆಲವು ಬಿರುದುಗಳನ್ನ ಇಟ್ಕೊಂಡಿರ್ತಾರೆ. ಡಾಕ್ಟರ್, ಇಂಜಿನಿಯರ್, ಇನ್ನು ಅನೇಕ ಪದವಿಗಳನ್ನ ಇಟ್ಕೊಂಡು ಆ ಹೆಸರನ್ನ ಮುಂದೆ ಇಟ್ಟಿರ್ತಾರೆ. ಇಲ್ಲಿ ದೇವರಾತ್ಮನು ಕುಷ್ಠರೋಗಿಯಾದ ಸೀಮೋನ್ ಅಂತ ಹೇಳಲಿಕ್ಕೆ ಕಾರಣ ಏನು? ಸೀಮೋನು ಅಂತಿದ್ರೆ ಸಾಲದಾಗಿತ್ತ? ಇಲ್ಲಿ ಕುಷ್ಠರೋಗಿಯಾದ ಸೀಮೋನು ಅನ್ನೋದಕ್ಕೆ ಕಾರಣ ಇದೆ. ಸತ್ಯವೇದವನ್ನ ಧ್ಯಾನ ಮಾಡುವಾಗ ಅನೇಕ ಸೀಮೋನುಗಳಿದ್ದಾರೆ. ಯಾವ ಯಾವ ಸೀಮೋನುಗಳಿದ್ದಾರೆ, ಯಾಕೆ ದೇವರಾತ್ಮನು ಹೀಗೆ ಬರೆಯುತ್ತಾ ಇದ್ದಾನೆ ಅನ್ನೋದನ್ನ ನಾವು ಧ್ಯಾನ ಮಾಡೋಣ. 3ನೇ ವಚನದಲ್ಲಿ ಬೆಥಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಅಲ್ಲಿ ಒಬ್ಬ ಸ್ತ್ರೀ ಮರಿಯಳು ಯೇಸು ಸ್ವಾಮಿಯನ್ನ ಹುಡುಕಿಕೊಂಡು ಬರ್ತಾ ಇದ್ದಾಳೆ. ಆತನ ಕೈಯಲ್ಲಿ ಒಂದು ತೈಲದ ಭರಣಿ ಇಟ್ಟು ಆ ತೈಲದ ಭರಣಿಯನ್ನ ಒಡೆದು ಕ್ರಿಸ್ತನಿಗೆ ಹುಯ್ದು ಆತನನ್ನ ಮಹಿಮೆ ಪಡಿಸ್ತಾ ಇದ್ದಾಳೆ ಅಂತ ವಾಕ್ಯ ಹೇಳುತ್ತೆ. ಮತ್ತೊಂದು ವಾಕ್ಯವನ್ನ ಓದೋಣ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 36ರಿಂದ 50 ವಚನ. ಯಾರಾದ್ರೂ ಒಬ್ರು ಹೋದ್ರಿ? ಲೂಕ 7ನೇ ಅಧ್ಯಾಯ 36ರಿಂದ 50. ಫರಿಸಾಯರಲ್ಲಿ ಒಬ್ಬನು ಆತನನ್ನು ತನ್ನ ಜೊತೆಯಲ್ಲಿ ಊಟ ಮಾಡಬೇಕೆಂದು ಬೇಡಿಕೊಂಡಾಗ ಆತನು ಆ ಫರಿಸಾಯನ ಮನೆಗೆ ಹೋಗಿ ಊಟಕ್ಕೆ ಒದಗಿಕೊಂಡನು. ಆಗ ಊರಲ್ಲಿದ್ದ ದುರಾಚಾರಿಯಾದ ಒಬ್ಬ ಹೆಂಗಸು ಫರಿಸಾಯನ ಮನೆಯಲ್ಲಿ ಆತನ ಊಟಕ್ಕೆ ಒದಗಿದ್ದಾನೆಂದು ಗೊತ್ತು ಹಿಡ್ಕೊಂಡು ಸುಗಂಧ ತೈಲದ ಬಾಳೆಯನ್ನು ತೆಗೆದುಕೊಂಡು ಬಂದು ಹಿಂದೆ ಆತನ ಪಾದಗಳ ಬಳಿಯಲ್ಲಿ
ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾವ ಮಾಡಿ ತನ್ನ ತಲೆಕೋಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದನು. ಸಾಕು. ಎರಡು ಕಡೆ, ಒಂದು ಸಿಮೋನನ ಮನೆಯಲ್ಲಿ ಒಂದು ಸ್ತ್ರೀ, ಮತ್ತೊಂದು ಫರಿಸಾಯನ ಮನೆಯಲ್ಲಿ ಒಂದು ಸ್ತ್ರೀ, ಇಬ್ಬರು ತೈಲದ ಭರಣಿಯನ್ನ ತಂದಿದ್ದಾರೆ. ಅನೇಕರು ಈ ಎರಡು ವಿಷಯವನ್ನ ಒಂದೇ ಅಂತ ಹೇಳ್ತಾರೆ, ಒಂದು ಸ್ತ್ರೀ ಅಂತ ಹೇಳ್ತಾರೆ. ಕುಷ್ಠರೋಗಿಯಾದ ಸೀಮೋನನ ಮನೆಗೆ ಬರುವಂತ ಸ್ತ್ರೀ ಮರಿಯಳು. ಇಲ್ಲಿ ಫರಿಸಾಯನ ಮನೆಗೆ ಬರುವಂತ ಸ್ತ್ರೀ ದುರಾಚಾರಿಣಿ. ಈ ಎರಡು ಸ್ತ್ರೀಯರು ಒಬ್ಬರು ಅಲ್ಲ, ಆದ್ರೆ ಆ ಎರಡು ಸ್ತ್ರೀಯರು ಮಾಡುವಂತ ಕೆಲಸ ಒಂದೇ. ಅವರ ಕೈಯಲ್ಲಿ ತೈಲದ ಭರಣಿ ಇರೋದ್ರಿಂದ ಕೆಲವರು ಈ ಎರಡು ವಿಷಯಗಳನ್ನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಈ ಎರಡು ಸ್ತ್ರೀ ಬೇರೆ ಬೇರೆ, ಒಂದು ಮರಿಯಳು, ಮತ್ತೊಬ್ಬಳು ದುರಾಚಾರಣಿಯಾದ ಸ್ತ್ರೀ. ಇಲ್ಲಿ ಮೊದಲನೆಯ ಘಟನೆ ಬೆತಾನ್ಯದಲ್ಲಿ ನಡೀತಾ ಇದೆ. ಎರಡನೆಯ ಘಟನೆ ಫರಿಸಾಯನ ಮನೆಯಲ್ಲಿ ನಡೀತಾ ಇದೆ. ಇಬ್ಬರು ಸ್ತ್ರೀಯರು ಬೇರೆ ಬೇರೆಯಾಗಿದ್ದಾರೆ, ಒಬ್ಬರೇ ಅಲ್ಲ. ಅನೇಕರು ಈ ವಿಷಯವನ್ನ ತೆಗೆದುಕೊಂಡು ಆರಾಧನೆಗೆ ಮಾತಾಡ್ಬಿಡ್ತಾರೆ. ತುಂಬಾ ತಪ್ಪಾದ ಸಂಗತಿ. ಈ ವಾಕ್ಯ ಭಾಗಗಳನ್ನ ತೆಗೆದು ಆರಾಧನೆಗೆ ಮಾತಾಡುವಂಥದ್ದು ತುಂಬಾ ತಪ್ಪಾದಂತ ಸಂಗತಿ. ಇರಲಿ, ಇಲ್ಲಿ ಒಬ್ಬ ಸ್ತ್ರೀ ದುರಾಚರಣಿ, ಮತ್ತೊಬ್ಬ ಸ್ತ್ರೀ ಯಾರು? ಒಂದು ವಾಕ್ಯ ಓದೋಣ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 1-2. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 1-2. ಬೆಥಾನ್ಯದ ಲಾಜರನ ಅಸ್ವಸ್ಥನಾಗಿದ್ದನು. ಅದು ಮಾತಾಳ ಮಲಯಾಳ ಎಂಬ ಅಕ್ಕ ತಂಗಿಯರಿದ್ದ ಊರು. ಈ ಮಲಯಾಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆಗುಡಿಯನ್ನು ಒರೆಸಿದಳು. ಇಲ್ಲಿ ನೋಡುವಂತ ಮಹಿಳೆ ಮರಿಯಳು. ಯಾರು ಈ ಮರಿಯಳು? ಈ ಮರೆಯಲಿರುವಂತ ಊರು ಯಾವುದು? ಬೆಥಾನ್ಯ. ಇಲ್ಲಿ ಕುಟುಂಬದ ಕುರಿತಾಗಿ ಸ್ವಲ್ಪ ವಿವರಣೆ ಇದೆ. 3 ಜನವನ್ನ ಸೂಚಿಸಿ ದೇವರಾತ್ಮನು ಬರೀತಾನೆ. ಇಲ್ಲಿ ಇರುವಂತಹ ಸಂಗತಿ ಬೇರೆ, ಅಲ್ಲಿರುವಂತಹ ಸಂಗತಿ ಬೇರೆ ಅನ್ನೋ ಉದಾಹರಣೆ ಕೊಡ್ಲಿಕ್ಕೆ ಈ ವಾಕ್ಯ ಭಾಗವನ್ನ ನಾನು ನಿಮಗೆ ಕೊಟ್ಟೆ. ಸರಿ, ಇಲ್ಲಿ ದೇವರ ವಾಕ್ಯವನ್ನ ಗಮನಿಸಿ. ಈ ಘಟನೆ 3 ಸುವಾರ್ತಿಕರು ಬರೀತಾ ಇದ್ದಾರೆ. ಮತ್ತಾಯ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ಈ ಘಟನೆಯನ್ನ ಬರೀತಾನೆ. ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಈ ಘಟನೆಯನ್ನ ಬರೀತಾನೆ. ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ 1-3 ಈ ಘಟನೆಯನ್ನ ಬರೀತಾನೆ. ಅಂದ್ರೆ 3 ಸುವಾರ್ತಿಕರು ಈ ಘಟನೆಯನ್ನ ಬರೀತಾ ಇದ್ದಾರೆ. ದೇವರಾತ್ಮನು 3 ಸುವಾರ್ತಿಕರ ಮೂಲಕ ಈ ಘಟನೆಯನ್ನ ಬರೀತಾ ಇದ್ದಾನೆ. ಈ ಒಂದೇ ಘಟನೆಯನ್ನ ಯಾಕೆ 3 ಸುವಾರ್ತಿಕರನ್ನ ದೇವರಾತ್ಮನು ಉಪಯೋಗ ಮಾಡ್ಕೊಳ್ತಾ ಇದ್ದಾನೆ? ಒಬ್ಬರತ್ರ ಮಾತಾಡಿದ್ರೆ ಸಾಲದ? ಒಂದು ಸುವಾರ್ತೆಯಲ್ಲಿ ಈ ವಿಷಯ ಇದ್ರೆ ಸಾಲದ? ಅದರ 3ರನ್ನ ಉಪಯೋಗಿಸಿಕೊಳ್ಳಲಿಕ್ಕೆ ಕಾರಣ ಏನು? ನನ್ನ ಪ್ರೀತಿಯ ದೇವ ಜನರೇ, ದೇವರಾತ್ಮನು ಬರೆಯುವಂತ ವಿಶೇಷ ದೇವ ಜನರಿಗೆ ಅತಿ ಮುಖ್ಯವಾದ ಸಂಗತಿಯನ್ನ ತಿಳಿಸುವಂತದ್ದು. ಆ ಸಂಗತಿ ಏನು? ಮುಂದೆ ನೋಡೋಣ. ಕುಷ್ಠರೋಗಿಯಾದ ಸೀಮೋನ. ಆಲೋಚನೆ ಮಾಡ್ರಿ, ಯಾರಾದ್ರೂ ಕುಷ್ಠರೋಗಿಯನ್ನ ಪ್ರೀತಿಸ್ತಾರ? ಕುಷ್ಠರೋಗಿ ಜೊತೆಯಲ್ಲಿ ನಾನು ಅಥವಾ ನೀವು ಸರಿ ಸಮಾನವಾಗಿ ಕುತ್ಕೊಳ್ಳಕ್ಕೆ ಇಷ್ಟಪಡ್ತೀವ? ಅವನ ಜೊತೆಯಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಳ್ತೀವ? ಅವನ ಜೊತೆಯಲ್ಲಿ ಒಡನಾಟ ಮಾಡ್ಕೊಳ್ತೀವ? ಆತನ ಜೊತೆಯಲ್ಲಿ ನಾವೆಲ್ಲರೂ ಒಂದಾಗಿರಲಿಕ್ಕೆ ಸಾಧ್ಯನಾ?
ಯಾಕೆ ಇಲ್ಲ? ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಇದ್ದಾನಲ್ವೋ? ಯೇಸು ಸ್ವಾಮಿ ಅವನ ಜೊತೆಯಲ್ಲಿ ಇರ್ಬೇಕಾದ್ರೆ ನಾನು ನೀನು ಇರಬಾರ್ದ? ನನ್ನನ್ನ ನಿನ್ನನ್ನ ಸೃಷ್ಟಿ ಮಾಡಿದಂತವನು ತಾನೇ ಅವನನ್ನು ಸೃಷ್ಟಿ ಮಾಡಿದನು. ಅವನನ್ನ ಬೇರೆ ಯಾರಾದ್ರೂ ಸೃಷ್ಟಿ ಮಾಡಿದ್ರ? ಇಲ್ವಲ್ಲ. ದೇವರು ತಾನೇ ಸೃಷ್ಟಿ ಮಾಡಿದ್ದು ಆತನನ್ನ. ಆತನ ಕೂಡ ಯೇಸು ಸ್ವಾಮಿ ಇರುವಾಗ ನಾನು ನೀವು ಇರೋದ್ರಲ್ಲಿ ಏನ್ ತಪ್ಪು? ಯಾಕೆ ನಾವು ಆತನ ನೋಡಿದ್ರೆ ಅಸಹ್ಯ ಪಡ್ತೀವಿ? ಯಾಕೆ ನಾವು ಆತನ ನೋಡಿದ್ರೆ ಇಷ್ಟ ಪಡೋದಿಲ್ಲ? ಯಾಕೆ ನಾವು ಆತನ ಜೊತೆಲಿರೋದಕ್ಕೆ ಇಷ್ಟ ಪಡೋದಿಲ್ಲ? ಕಾರಣ ಇಷ್ಟೇ, ಅವನು ಕುಷ್ಠರೋಗದವನು. ಈ ಲೋಕ ಅವನನ್ನ ತಿರಸ್ಕಾರ ಮಾಡಿದೆ. ಈ ಲೋಕ ಆತನನ್ನ ಪ್ರೀತಿಸ್ತಾ ಇಲ್ಲ. ಈ ಲೋಕ ಆತನು ಕೂಡ ಯಾವ ವ್ಯವಹಾರ ಮಾಡ್ತಾ ಇಲ್ಲ. ತಿರಸ್ಕರಿಸಲ್ಪಟ್ಟಂತ ಒಬ್ಬ ವ್ಯಕ್ತಿಯಾಗಿ ಆ ಮನುಷ್ಯ ಇದ್ದಾನೆ. ಆ ಮನುಷ್ಯನ ಹೆಸರು ಸೀಮೋನ. ಆತನ ಜೊತೆಗೆ ಕುಷ್ಠರೋಗವನ್ನ ಸೇರಿಸ್ಕೊಳ್ತಾ ಇದ್ದಾನೆ. ಯಾಕೆ ಅಂತ ಸ್ವಲ್ಪ ಹೊತ್ತು ಆ ವಾಕ್ಯಗಳನ್ನು ನೋಡೋಣ. ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ 32ನೇ ವಚನ. ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ 32ನೇ ವಚನ. ಹೊರಗೆ ಹೋಗುತ್ತಿರುವಾಗ ಕುರೇನೆ ಪಟ್ಟಣದ ಸೀಮೋನ ನಿಲ್ಲಿಸ್ರಿ. ಇಲ್ಲೊಬ್ಬ ಸೀಮೋನ. ಅವನಿಗೂ ಸೀಮೋನ ಅಂತ ದೇವರಾತ್ಮನು ಬರೀತಾ ಇಲ್ಲ. ಅಲ್ಲಿ ದೇವರಾತ್ಮನು ಹೇಗ್ ಬರೀತಾ ಇದ್ದಾನಂದ್ರೆ ಕುರೇನೆ ಪಟ್ಟಣದ ಸೀಮೋನ ಅಂತ ಹೇಳಿ ಅವನು ವಾಸ ಮಾಡುವಂತ ಸ್ಥಳವನ್ನ ಸೇರಿಸಿ ಬರೀತಾ ಇದ್ದಾನೆ. ನಾವು ನೋಡ್ತಾ ಇರುವಂತ ಮಾರ್ಕಂಬರ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಕುಷ್ಠರೋಗಿಯಾದ ಸೀಮೋನ. ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯದಲ್ಲಿ ಕುರೇನೆ ಪಟ್ಟಣದ ಸೀಮೋನ. ಅಪೊಸ್ತಲರ ಪುಸ್ತಕ 10ನೇ ಅಧ್ಯಾಯದ 4ನೇ ವಚನ. ಅಪೊಸ್ತಲರು 10:4. ಅವನು ಆ ದೂತನನ್ನ ದೃಷ್ಟಿಸಿ ನೋಡಿ ಭಯವಿದ್ದವನಿಗೆ ಏನು ಸ್ವಾಮಿ ಎಂದು ಕೇಳಲು ದೂತನವನಿಗೆ ನಿನ್ನ ಪ್ರಾರ್ಥನೆಗಳು ನಿನ್ನ ದಾನಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಈಗ ನೀನು ಯೊಪ್ಪಕ್ಕೆ ಜನರನ್ನು ಕಳುಹಿಸಿ ಪೇತ್ರನೆನಿಸಿಕೊಳ್ಳುವ ಸೀಮೋನನನ್ನು ಕಳಿಸಬೇಕು. ಯಾರನ್ನ? ಇನ್ನೊಂದ್ಸಲ ಹೋದ್ರಿ ಆ ವಾಕ್ಯವನ್ನ. ಪೇತ್ರನೆನಿಸಿಕೊಳ್ಳುವ ಯಾವ ವಾಕ್ಯ? ಅಪೊಸ್ತಲರ ಪುಸ್ತಕ 10ನೇ ಅಧ್ಯಾಯ 6ನೇ ವಾಕ್ಯ. ಪೇತ್ರ ಎಂಬ ಮರುಪೆಯರ್ಗೊಂಡ ಸೀಮೋನ. ಪೇತ್ರ ಎಂದ್ರೆ ಮರುಪೆಯರ್ಗೊಂಡ ಸೀಮೋನ. ಎಂದ ಹೆಸರು? ಅಪೊಸ್ತಲರ್ 10:5 6 ವಾಸಿಗೆ ಚರ್ಮಕಾರನಾದ ಸೀಮೋನ. ಇಲ್ಲಿಯೂ ಸೀಮೋನ ಅಂತ ಹೇಳ್ತಾ ಇಲ್ಲ, ಚರ್ಮಕಾರನಾದ ಸೀಮೋನ. ಮತ್ತೂ 4ನೇ ಅಧ್ಯಾಯ 18ನೇ ವಚನ. ಮತ್ತಾಯ ಬರೆದ ಸುವಾರ್ತೆ 4:18. ಮತ್ತಾಯ 4:18. ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರ ಬಲೆ ಬೀಸುವುದನ್ನು ಕಂಡನು. ಅವನು ಪೇತ್ರನೆನಿಸಿಕೊಳ್ಳುವ ಸೀಮೋನ. ಇಲ್ಲಿ ದೇವರ ವಾಕ್ಯ ಇರುತ್ತೆ, ಪೇತ್ರನೆನಿಸಿಕೊಳ್ಳುವ ಸೀಮೋನ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು, ಸತ್ಯವೇದದಲ್ಲಿ ಸೀಮೋನ ಎಂದು ಕರೆಯಲ್ಪಡುವಂತವರು ಅನೇಕರಿದ್ದಾರೆ. ಇಲ್ಲಿ ಯಾಕೆ ದೇವರಾತ್ಮನು ಕುಷ್ಠರೋಗಿಯಾದ ಸೀಮೋನ ಅಂತ ಬರೀತಾ ಇದ್ದಾನಂದ್ರೆ, ಒಂದು ವೇಳೆ ಕುಷ್ಠರೋಗಿಯಾದ ಸೀಮೋನ ಅಂತ ಬರೆದು ಬೇರೆ ಸೀಮೋನ ಅಂತ ಬರೆದಿದ್ರೆ ಅನೇಕರಿಗೆ ಸಂದೇಹ ಬಂದ್ಬಿಡ್ತಾ ಇತ್ತು, ಇವನು ಯಾವ ಸೀಮೋನ? ಈ ಕುಷ್ಠರೋಗಿ ಅಂತ ಬರೀದೇ ಹೋದರೆ ಬೇರೆ ಸೀಮೋನ ಅಂತ ಬರ್ತಾರೆ, ಅಥವಾ ಕುಷ್ಠರೋಗಿ ಅಂತ ಬರೆದಿದ್ದಾರೆ, ಈ ಸೀಮೋನ ಯಾರು? ಈ ಸಂದೇಹ ದೇವರ ವಾಕ್ಯವನ್ನ ಧ್ಯಾನ ಮಾಡುವವರಿಗೆ ಬರಬಾರದು ಅಂತ ಹೇಳಿ ದೇವರಾತ್ಮನು
ಇವನನ್ನ ಕುಷ್ಠರೋಗಿಯಾದ ಸೀಮೋನ ಅಂತ ಬರೀತಾ ಇದ್ದಾನೆ. ದೇವರಾತ್ಮನು ಯಾವ ರೀತಿಯಲ್ಲಿ ನಮಗೆ ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವಂತ ರೀತಿಯಲ್ಲಿ ದೇವರಾತ್ಮನ್ ಬರೀತಾ ಇದ್ದಾನೆ ನೋಡ್ರಿ. ಈ ಕುಷ್ಠರೋಗಿಯಾದ ಸೀಮೋನ ವಾಸ ಮಾಡುವಂತ ಸ್ಥಳ ಇಲ್ಲಿ ಮನುಷ್ಯರ ಮಧ್ಯೆ ಇಲ್ಲ, ಊರಿನ ಒಳಗೆ ಇಲ್ಲ, ಮನುಷ್ಯರಿಂದ ದೂರ, ಊರಿನಿಂದ ದೂರ, ಮನುಷ್ಯರ ಸಹವಾಸ ಇಲ್ಲದೆ ಆತನು ದೂರವಾಗಿ ಜೀವಿಸಬೇಕಾಗಿತ್ತು. ಈ ಕುಷ್ಠರೋಗಿಯಾದ ಸೀಮೋನ ದೇವರ ವಾಕ್ಯವನ್ನ ಗಮನಿಸಿ. ಯಾವ ಮನುಷ್ಯನ ಕೂಡವೂ ಸ್ನೇಹ ಇಲ್ಲ, ಯಾವ ಮನುಷ್ಯನ ಕೂಡವೂ ಅನ್ಯೋನ್ಯತೆ ಇಲ್ಲ, ಯಾರ ಜೊತೆಯಲ್ಲೂ ಸೇರೋದಿಲ್ಲ. ಇವನು ಸಪ್ರೇಟ್ ಆಗಿ ಜೀವಿಸ್ತಾ ಇದ್ದಾನೆ, ಮನುಷ್ಯನಿಂದ ತಿರಸ್ಕರಿಸಲ್ಪಟ್ಟಿದ್ದಾನೆ. ಯಾಕೆ? ಯಾಜಕ ಕಾಂಡ 13ನೇ ಅಧ್ಯಾಯ 3ನೇ ವಚನ. ಯಾಜಕ ಕಾಂಡ ಲೇವಿಯಾಗಮ್ 13:3. ಯಾರಾದ್ರೂ ಸ್ವಲ್ಪ ಜೋರಾಗಿ ಹೋಗ್ತೀರಾ? ಯಾಜಕ ಕಾಂಡ 3ನೇ ಅಧ್ಯಾಯ 13ನೇ ಅಧ್ಯಾಯ 3ನೇ ವಚನ. ಅವನ ಚರ್ಮದಲ್ಲಿರುವ ಮಚ್ಚೆಯನ್ನು ನೋಡುವಾಗ ಆ ಮಚ್ಚೆಯಲ್ಲಿರುವ ರೋಮ ಬೆಳ್ಳಗಾಗಿ ಹೋಗಿದ್ದರೆ ಮತ್ತು ಆ ಮಚ್ಚೆ ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿದ್ದರೆ ಅದು ಕುಷ್ಠರೋಗ. ಅದು ಕುಷ್ಠರೋಗ. ಮತ್ತೆ ಯಾಜಕನು ಅದನ್ನು ಪರೀಕ್ಷಿಸಿ ಅವನನ್ನು ಅಶುದ್ಧನೆಂದು ನಿರ್ಣಯಿಸಿ ಅವನನ್ನ ಅಶುದ್ಧನು. ಕುಷ್ಠರೋಗಿ ಯಾರು? ಅಶುದ್ಧನು. ಅಶುದ್ಧನೆಂದ್ರೆ ಏನು? ಪಾಪ ಮಾಡಿದವನು. ಪಾಪ ಮಾಡಿದವನು ಎಲ್ಲಿರಬಾರ್ದು? ಊರ ಒಳಗೆ ಇರಬಾರದು. ಅಶುದ್ಧನು ಊರ ಒಳಗೆ ಇರಬಾರದು. ಅಶುದ್ಧನು ಊರ ಹೊರಗೆ ಇರಬೇಕು. ಈಗ ಯಾಕೆ ಇವನು ಊರ ಹೊರಗೆ ಇದ್ದಾನೆ? ಇವನು ಅಶುದ್ಧನು. ಅಶುದ್ಧನು ಏನಿಲ್ಲ, ಇವನು ಎಲ್ಲಿ ವಾಸ ಮಾಡ್ಬೇಕು? ಯಾಜಕನ 13:46. ಇವನು ಎಲ್ಲಿ ವಾಸ ಮಾಡ್ಬೇಕು? ಈ ರೋಗದ ಗುರುತುಗಳು ಅವನಲ್ಲಿ ಇರುವ ದಿನಗಳೆಲ್ಲ ಅವನು ಅಶುದ್ಧನಾಗಿರುವನು. ಅವನು ಅಶುದ್ಧನಾಗಿರುವುದರಿಂದ ಪ್ರತ್ಯೇಕವಾಗಿಯೇ ವಾಸಿಸಬೇಕು. ಅವನ ಅಶುದ್ಧನು. ಅವನ ಅಶುದ್ಧನಾಗಿರೋದ್ರಿಂದ ಅವನು ಎಲ್ಲಿ ವಾಸ ಮಾಡ್ಬೇಕು? ಪಾಳೆಯದ ಹೊರಗೆ, ಊರಿನ ಹೊರಗೆ ಅವನು ವಾಸ ಮಾಡಬೇಕು. ಎನ್ನಾಗಮು ಅರಣ್ಯಕಾಂಡ 5ನೇ ಅಧ್ಯಾಯ 1-4 ವಚನ. ಅರಣ್ಯಕಾಂಡ 5ನೇ ಅಧ್ಯಾಯ 1-4 ವಚನ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಎಲ್ಲಾ ಕುಷ್ಠರೋಗಿಗಳನ್ನು ಮೇಹಸ್ರಾವವುಳ್ಳ ಎಲ್ಲಾ ಕುಷ್ಠರೋಗಿಗಳನ್ನು ಮೇಹಸ್ರಾವವುಳ್ಳವರನ್ನು ಎಣದ ಸೋಂಕಿನಿಂದ ಅಶುದ್ಧರಾದವರನ್ನು ಪಾಳೆಯದಿಂದ ಹೊರಡಿಸಬೇಕೆಂದು ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ದೇವರು ಹೇಳ್ತಿದ್ದ, ಯೆಹೋವನು ಹೇಳ್ತಿದ್ದಾನೆ, ಕುಷ್ಠರೋಗದವರು ಊರೊಳಗೆ ಇರಬಾರದು. ಅವ್ರು ಎಲ್ಲಿರ್ಬೇಕು? ಊರಿನ ಹೊರಗೆ ಅವರನ್ನ ಕಲಿಸ್. ದೇವರು ತಿಳಿಸಿರುವಂತ ವಿಷಯ, ಬೇರೆ ಯಾರು ಮಾತಾಡ್ತಾ ಇಲ್ಲ. ಅಲ್ಲಿ ದೇವರು ಮೋಸೆಗೆ ಹೇಳ್ತಿದ್ದಾರೆ, ಕುಷ್ಠರೋಗ ಇರುವಂತ ಒಬ್ಬ ವ್ಯಕ್ತಿ ಊರು ಒಳಗೆ ಇರಬಾರದು. ಯಾಕೆ ಇರಬಾರದು? ಊರಿನ ಒಳಗೆ ದೇವರಿದ್ದಾರೆ. ಊರಿನ ಒಳಗೆ ದೇವರಿರೋದ್ರಿಂದ ಆ ಅಶುದ್ಧನು ಹೊರಗೆ ಇರಬೇಕು, ಅವನು ಊರಿನ ಒಳಗೆ ಅಲ್ಲ. ಅರಣ್ಯಕಾಂಡ 12ನೇ ಅಧ್ಯಾಯ 10-14 ವಚನ. ಅರಣ್ಯಕಾಂಡ என்னாகுமோ 12ஆம் அதிகாரம் 10-14 வசனம். ಹೌದು, 10-14 ವಚನ ಓದ್ರಿ. ಅರಣ್ಯಕಾಂಡ ಪುಸ್ತಕ 2ನೇ ವರ್ಷದ 2ನೇ ತಿಂಗಳಿನ 20ನೇ ದಿನದಲ್ಲಿ ದೇವದರ್ಶನ ಗುಡಾರದ ಮೇಲಿದ್ದ ಮೇಘವು ಮೇಲಕ್ಕೆ ಇಳಿದ್ದರಿಂದ ಇಸ್ರಾಯೇಲರು ಸೀನಾಯಿ ಅರಣ್ಯವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡಿದರು. ತರುವಾಯ ಆ ಮೇಘವು ಪಾರಾನ್ ಅರಣ್ಯದಲ್ಲಿ ನಿಂತಿತು. ಯೆಹೋವನು ಮೋಶೆಯ ಮೂಲಕ ಆಜ್ಞಾಪಿಸಿದ ರೀತಿಯಲ್ಲಿ
ಅವರು ಪ್ರಯಾಣ ಮಾಡಿದ್ದು ಇದು ಮೊದಲನೇ ಸಾರಿ. ಮುಂಭಾಗದ ಯೋಧ ಕುಲದ ಬೆನ್ನಿಗೆ ಅರಣ್ಯಕಾಂಡ 12ನೇ ಅಧ್ಯಾಯ 10-14 ಆ ಮೇಘವು ಆ ಮೇಘವು ದೇವ ದರ್ಶನದ ಗುಡಾರದಿಂದ ಹೋದಾಗ ಮಿರಾಮ್ ಬೆಳೆಗೆ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಯಿತು. ಯಾರಿಗೆ? ಮಿರಾಮ್ ಬೆಳೆಗೆ ತೊಂದು ಹಿಡಿಯಿತು. ಈಗ ತೊಂದು ಹಿಡಿದಾಗ ಅವಳು ಪಾಳ್ಯದಿಂದ ಹೊರಗೆ ಇರಬೇಕಾಗಿ ಬಂತು, ಪಾಳ್ಯದ ಒಳಗೆ ಅಲ್ಲ. ದೇವರಾತ್ಮನು ಬರೀತಾ ಇದ್ದಾನೆ, ಈ ಕುಷ್ಠರೋಗದವರು ಜನರಿಂದ ಹೊರಗೆ ಇರಬೇಕು ವಿನಃ ಒಳಗೆ ಇಲ್ಲ. ಈಗ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿದ್ದಾಗ ಈ ಕುಷ್ಠರೋಗದ ಜನ ಯೇಸು ಸ್ವಾಮಿ ಹತ್ತಿರ ಬರಲಿಲ್ಲ. ಯೇಸು ಸ್ವಾಮಿ ಈ ಊರಲ್ಲಿ ಮನುಷ್ಯನಾಗಿದ್ದಾಗ ಕುಷ್ಠರೋಗ ಹಿಡಿದವನು ಯೇಸು ಕ್ರಿಸ್ತನ ಹತ್ತಿರಕ್ಕೆ ಆತನು ಬರಲಿಲ್ಲ. ಲೂಕನ್ ಬರೆಸುವಾರ್ತೆ 17ನೇ ಅಧ್ಯಾಯ 11-12. ಲೂಕನ್ ಬರೆಸುವಾರ್ತೆ 17ನೇ ಅಧ್ಯಾಯ 11-12. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಯ ಗಲಿಲಾಯ ಸೀಮೆಗಳಲ್ಲಿ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತರು. ಯೇಸು ಸ್ವಾಮಿ ಹತ್ತಿರ ಕುಷ್ಠರೋಗಿಗಳು ಬರಲಿಲ್ಲ, ಆತನು ದೂರದಲ್ಲಿ ನಿಂತರು. ಈ ಎಲ್ಲಾ ವಾಕ್ಯ ಭಾಗಗಳು ಕುಷ್ಠರೋಗ ಹಿಡಿದಂತ ಒಬ್ಬ ವ್ಯಕ್ತಿಯ ವಿಷಯವಾಗಿ ಮಾತನಾಡ್ತಾ ಇದೆ. ಪ್ರಿಯ ದೇವ ಜನರೇ, ಆಲೋಚನೆ ಮಾಡ್ರಿ, ಆತನ ಜೀವನ ಎಷ್ಟರ ಮಟ್ಟಿಗೆ ನೋವಿನಲ್ಲಿ ಹೋಗ್ತಾ ಇತ್ತು. ಆತನು ಎಷ್ಟು ದುಃಖವನ್ನ ಅನುಭವಿಸ್ತಾ ಇದ್ದಿರಬಹುದು. ಆತನು ಬೇಕಂತ ಆ ರೋಗವನ್ನ ಕೇಳಿ ಪಡ್ಕೊಂಡ. ಒಂದು ವೇಳೆ ಆ ರೋಗ ನಮಗೆ ಬಂದ್ರೆ, ನಮ್ಮ ಜೊತೆಲಿ ಇದ್ದವರೇ ನಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ. ಈಗ ಆ ವ್ಯಕ್ತಿಗೆ ಆ ರೋಗ ಇದೆ, ಆತನೆಷ್ಟು ನೋವು ಅನುಭವಿಸ್ಬೋದು, ಆತನೆಷ್ಟು ದುಃಖ ಅನುಭವಿಸ್ಬೋದು, ಆತನೆಷ್ಟು ವೇದನೆಯನ್ನ ಅನುಭವಿಸ್ಬೋದು. ಅವನೇನ್ ಕೇಳಿ ಪಡ್ಕೊಂಡ, ಬೇಡಿ ಪಡ್ಕೊಂಡ, ಇಲ್ವಲ್ಲ, ಬಂದಿದೆ, ಏನ್ ಮಾಡ್ಲಿಕ್ಕೆ ಸಾಧ್ಯ? ಈಗ ಅಂತ ಒಬ್ಬ ವ್ಯಕ್ತಿ ಎಲ್ಲಿದ್ದಾನೆ? ಊರ ಒಳಗೆ ಇದ್ದಾನೆ. ಅಂತ ಒಬ್ಬ ವ್ಯಕ್ತಿ ಊರ ಒಳಗೆ ಇದ್ದಾನೆ. ವಾಟ್ ಇಸ್ ದ ಮೀನಿಂಗ್? ಏನದ ಅರ್ಥ? ಮನೆ ಊರಿನ ಒಳಗೆ ಇದ್ದಾನಂದ್ರೆ ಕರ್ತನಾದ ಯೇಸು ಕ್ರಿಸ್ತನಿಂದ ಅವನು ರಕ್ಷಿಸಲ್ಪಟ್ಟಿದ್ದಾನೆ. ಈಗ ಅವನು ರಕ್ಷಣೆ ಹೊಂದಿದ್ದಾನೆ. ಈಗ ಅವನು ಕುಷ್ಠರೋಗ ಇಲ್ಲ ಅವನಿಗೆ. ಅವನು ಸಾಧಾರಣವಾದ ನನ್ನ ನಿಮ್ಮ ಹಾಗೆ ಒಬ್ಬ ಮನುಷ್ಯನಾಗಿದ್ದಾನೆ. ಈಗ ಎಲ್ಲಿದ್ದಾನೆ? ಊರ ಹೊರಗಿದ್ದವನು ಊರ ಒಳಗೆ ಇದ್ದಾನೆ. ಈಗ ಅವನ ಜೊತೆಯಲ್ಲಿರೋರು ಯಾರು? ಯೇಸು ಸ್ವಾಮಿ. ರಕ್ಷಿಸಲ್ಪಟ್ಟವನ ಮನೆಯಲ್ಲಿ ಯೇಸು ಕ್ರಿಸ್ತನು ಇದ್ದಾನೆ. ನನ್ನ ಪ್ರಶ್ನೆ ಒಂದು, ನಾವೆಲ್ಲರೂ ನಿಜವಾಗ್ಲೂ ರಕ್ಷಿಸಲ್ಪಟ್ಟಿದ್ದೇವಾ? ನಾವೆಲ್ಲರೂ ನಿಜವಾಗ್ಲೂ ರಕ್ಷಿಸಲ್ಪಟ್ಟಿದ್ದೇವಾ? ನಮ್ಮ ಮನಸ್ಸಾಕ್ಷಿ ನಾವು ರಕ್ಷಣೆ ಹೊಂದಿದ್ದೇವೆ ಅಂತ ನಿಜವಾಗ್ಲೂ ಗ್ಯಾರಂಟಿ ಇರುತ್ತಾ? ಹೌದು, ನಾನು ರಕ್ಷಿಸಲ್ಪಟ್ಟಿದ್ದೀನಿ, ಯೇಸು ಕ್ರಿಸ್ತನು ನನ್ನ ದೇವರು, ನಾನು ಆತನ ಮಗ, ಹಾಗೆ ಹೇಳಲಿಕ್ಕೆ ನನಗೆ ಧೈರ್ಯ ಇದೆಯಾ? ಅಂತ ಒಂದು ಧೈರ್ಯ ಇದ್ದರೆ ನಿನ್ನ ಮನೆಯಲ್ಲೂ ನಿನ್ನಲ್ಲೂ ಯೇಸು ಸ್ವಾಮಿ ಇದ್ದಾನೆ ಅನ್ನೋದನ್ನ ನೀನ್ ನಂಬ್ತೀಯ? ಈಗ ಅವನ ಮನೆಯಲ್ಲಿ ಯೇಸು ಸ್ವಾಮಿ ಇದ್ದಾನೆ, ರಕ್ಷಿಸಲ್ಪಟ್ಟವನ ಮನೆಯಲ್ಲಿ ಯೇಸು ಸ್ವಾಮಿ ಇದ್ದಾನೆ. ಹಾಗೆ ನೀ ರಕ್ಷಿಸಲ್ಪಟ್ಟಿರೋದು ನಿಜ ಆದರೆ ಯೇಸು ಸ್ವಾಮಿ ನಿನ್ನ ಜೊತೆಯಲ್ಲಿ ಇದ್ದಾನೆ ಎಂಬುದನ್ನ ನೀನು ಮರಿಬಾರದು. ಯೇಸು ಸ್ವಾಮಿ ನಿನ್ನ ಜೊತೆಯಲ್ಲಿ ಇದ್ದಾನೆ ಅನ್ನೋದನ್ನ ಯಾವುದೇ ಕಾರಣಕ್ಕೂ ನೀನು ಮರೆಯಂಗಿಲ್ಲ. 3 ವಾಕ್ಯಗಳನ್ನ ಕೊಡ್ತೇನೆ. ಮೊದಲನೇದಾಗಿ 1 ಕೊರಿಂಥ 3ನೇ ಅಧ್ಯಾಯ ಅದರ 15-16ನೇ ವಚನ.
ನೀವು ದೇವರ ಆಲಯವಾಗಿದ್ದೀರೆಂದು, ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ತಿಳಿಯುವುದು. ದೇವರಾತ್ಮನು ಎಲ್ಲಿ ವಾಸ ಮಾಡ್ತಾ ಇದ್ದಾನೆ? ರಕ್ಷಿಸಲ್ಪಟ್ಟವನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆ ರಕ್ಷಿಸಲ್ಪಟ್ಟವನ ಮನೆ ಯಾವುದು? ನಾನು ನೀವೇ. ನನ್ನನ್ನು ನಿನ್ನನ್ನು ಯೇಸು ಕ್ರಿಸ್ತನು ವಾಸ ಮಾಡ್ತಾ ಇರೋದು ನಿಜ ಆದರೆ ನಾನು ನೀನು ರಕ್ಷಿಸಲ್ಪಟ್ಟಿರೋದು ನಿಜ. ಒಂದ್ ವೇಳೆ ನನ್ನಲ್ಲಿ ಯೇಸು ಸ್ವಾಮಿ ವಾಸ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ತಿಳುವಳಿಕೆಗೆ ಬಂದರೆ ನನ್ನ ರಕ್ಷಣೆಯಲ್ಲಿ ಏನೋ ಸಮಸ್ಯೆ ಇದೆ. ನನ್ನ ರಕ್ಷಣೆಯಲ್ಲಿ ಯಾವುದೋ ಸಮಸ್ಯೆ ಇದೆ. ಕಾರಣ ನನ್ನಲ್ಲಿ ಯೇಸು ಸ್ವಾಮಿ ಇಲ್ಲ. ನನ್ನಲ್ಲಿ ಯೇಸು ಸ್ವಾಮಿ ಇಲ್ಲ. ಎರಡನೆಯ ವಿಷಯ, 2 ಕೊರಿಂಥ 6ನೇ ಅಧ್ಯಾಯ 16ನೇ ವಚನ ಭಾಗ. ದೇವರ ವಾಕ್ಯವನ್ನು ಓದ್ರಿ. 2 ಕೊರಿಂಥ 6ನೇ ಅಧ್ಯಾಯ 16ನೇ ವಚನ. 2 ಕೊರಿಂಥರ್ 6ನೇ ಅಧ್ಯಾಯ 16ನೇ ವಚನ. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು. ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು. ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು. ನಾನು ಅವರಿಗೆ ದೇವರಾಗಿರುವೆನು. ಇಲ್ಲಿ ಕೊರಿಂಥ ಪಟ್ಟಣಕ್ಕೆ ಅಪೊಸ್ತಲ ಪೌಲನು ಪತ್ರಿಕೆಯನ್ನು ಬರೆಯುವಾಗ ಪೌಲನು ಹೇಳ್ತಿದ್ದಾನೆ, ದೇವರು ತಾನೇ ನಿಮ್ಮಲ್ಲಿ ವಾಸ ಮಾಡುತ್ತಾ ನಿಮ್ಮಲ್ಲೇ ತಿರುಗಾಡ್ತಾ ಇದ್ದಾನೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ದೇವರು ಯಾರಲ್ಲಿ ವಾಸ ಮಾಡ್ತಾ ಇದ್ದಾನೆ? ನಮ್ಮಲ್ಲಿ ವಾಸ ಮಾಡ್ತಾ ಇರುವಂತ ದೇವರು ನಮ್ಮ ಕೂಡ ತಿರುಗಾಡುತ್ತಾ ಇದ್ದಾನೆ ಅಂತ ವಾಕ್ಯ ಆಗುತ್ತೆ. ಹಾಗೆ ನಮ್ಮ ಕೂಡ ತಿರುಗಾಡುತ್ತಾ ಇದ್ದಾನೆ ಅಂತ ವಾಕ್ಯ ಇರುವುದಾದ್ರೆ ನಾನು ಎಲ್ಲಿ ನಿಂತರೋ ಅಲ್ಲಿ ನಿಂತಿದ್ದಾನೆ. ನಾನು ಯಾರ ಹತ್ರ ಸಹವಾಸ ಮಾಡ್ತಾ ಇದ್ದೀನಿ ಅಲ್ಲಿದ್ದಾನೆ. ನಾನು ಯಾರ ಹತ್ರ ಏನ್ ಮಾತಾಡ್ತಾ ಇದ್ದೀನಿ ಅದನ್ನ ಕೇಳಿಸ್ಕೊಳ್ತಾ ಇದ್ದಾನೆ. ನಾನು ಏನೆಲ್ಲ ಮಾಡ್ತೀನೋ ಅದೆಲ್ಲವನ್ನ ನನ್ನ ಜೊತೆಯಲ್ಲೇ ಇದ್ದು ನೋಡ್ತಾ ಇದ್ದಾನೆ ದೇವರು. ನನ್ನ ಜೊತೆಯಲ್ಲಿ ಇಟ್ಕೊಂಡು ನಾನು ಮಾಡುವ ಎಲ್ಲಾ ಕೆಲಸ ಕಾರ್ಯಗಳನ್ನ ಆತನು ನೋಡ್ತಾ ಇದ್ದಾನೆ. ಆಲೋಚನೆ ಮಾಡಿ, ಒಂದು ದಿನ ನಾನೇನೆಲ್ಲ ಮಾಡಿದ್ದೀನೋ ಅದನ್ನ ಕೇಳ್ತಾನೆ. ನಾನೇನೆಲ್ಲ ಮಾಡ್ತಾ ಇದ್ದೀನೋ ಅದೆಲ್ಲವನ್ನ ಒಂದು ದಿನ ಆತನು ಕೇಳ್ತಾನೆ. ಒಂದು ವೇಳೆ ನಾನು ನೀವು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನಾ? ನನ್ನ ಜೊತೆಲಿರುವಂತ ದೇವರು ನಾನು ಮಾತಾಡಿದ ಮಾತುಗಳ ಬಗ್ಗೆ ಒಂದು ದಿನ ಕೇಳ್ತಾನೆ. ನನ್ನ ಆಲೋಚನೆಯ ಬಗ್ಗೆ ಒಂದು ದಿನ ಕೇಳ್ತಾನೆ. ನನ್ನ ನಡತೆಯ ಬಗ್ಗೆ ಒಂದು ದಿನ ಕೇಳ್ತಾನೆ. ನಾನು ಯಾರ ಹತ್ರ ಸಹವಾಸ ಮಾಡ್ತಾ ಇದ್ದೀನೋ ಅದ್ರ ಬಗ್ಗೆ ಒಂದಿನ ಕೇಳ್ತಾನೆ. ಯಾಕೆಂದರೆ ನನ್ನ ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ. ಅದು ನೀವು ನಿಜವಾಗ್ಲೂ ನಂಬುವುದಾದರೆ ಈಗ ಆಲೋಚನೆ ಮಾಡ್ರಿ, ದೇವರು ನಿಮ್ಮನ್ನ ಆತನು ನೋಡ್ತಾನೇ ಇದ್ದಾನೆ. ಹಾಗಾದ್ರೆ ಕೇಳೋದಿಲ್ವಾ? ನೀವ್ ಏನೇನ್ ಮಾಡ್ತೀರೋ ಅದನ್ನೆಲ್ಲ ಆತನಿಗೆ ಕೇಳೋದಿಲ್ವಾ? ನಿಮ್ಮ ಮಾತುಗಳು ಆತನಿಗೆ ಕೇಳೋದಿಲ್ವಾ? ನಿಮ್ಮ ಹೃದಯದ ಆಲೋಚನೆಗಳನ್ನ ಆತನಿಗೆ ಕೇಳೋದಿಲ್ವಾ? ಹಾಗಾದ್ರೆ ಈ ನಾಲಿಗೆಯಿಂದ ಬರುವಂತ ಮಾತುಗಳು ಎಷ್ಟು ಶುದ್ಧ ಆಗಿರ್ಬೇಕು, ಈ ಮನಸ್ಸಿನ ಆಲೋಚನೆಗಳು ಎಷ್ಟು ಪರಿಶುದ್ಧವಾಗಿರ್ಬೇಕು. ಯಾಕೆಂದರೆ ನನ್ನನ್ನ ನೋಡುವಂತವನು ನನ್ನ ಜೊತೆಯಲ್ಲೇ ಇದ್ದಾನೆ. ಒಂದು ವೇಳೆ ನೀವು ಇಲ್ಲ ಅನ್ನಬಹುದು, ದೇವರೇ ನಾನು ಹಾಗೆ ಮಾತಾಡಿಲ್ಲ ಅನ್ನಬಹುದು, ದೇವರೇ ನನ್ನ ಜೊತೆ ಇಲ್ಲ ಅಂತ ಹೇಳಬಹುದು. ಆಗ ಇಬ್ಬರನ್ನ ಸಾಕ್ಷಿ ಕರೀತಾನೆ. ನಾನು ಯಾರ ಜೊತೆಲೂ ಆ ತರ ಮಾತಾಡಿನಂತ ನಾನಂದರೆ, ಒಂದು ವೇಳೆ ನೀವಂದರೆ ನಾನು ಅವ್ರ ಜೊತೆ ಕೂತ್ಕೊಂಡು ನಾನು ಏನಂತ ವಿಷಯ ಚರ್ಚೆ ಮಾಡಿದಂತ ನಾನಂದರೆ, ನಾನು ಅವ್ರ ಜೊತೆ ಹೋಗ್ಲಿಲ್ಲ ಅಂತ ನಾನಂದರೆ, ನೀನು ಹೋಗಿದ್ದಿ ಅನ್ನೋದಕ್ಕೆ ಇಬ್ಬರನ್ನ ಸಾಕ್ಷಿ ಕರೀತಾನೆ. ಆ ಇಬ್ಬರು ಇವತ್ತು ನಿಮ್ಮನ್ನ ನೋಡ್ತಾನೆ ಇದ್ದಾರೆ. ಆ ಇಬ್ಬರು ಇವತ್ತು ನಿಮ್ಮನ್ನ ನೋಡ್ತಾ ಇದ್ದಾರೆ.
ಆದ್ರೆ ಅವರಿಬ್ಬರು ನಿಮ್ಮ ಹತ್ರ ಈಗ ಮಾತಾಡ್ತಾ ಇಲ್ಲ. ಅವ್ರು ಯಾರು? ದೇವ್ರ ವಾಕ್ಯ ಏನ್ ಹೇಳುತ್ತೆ? ಒಂದು ಆಕಾಶ, ಒಂದು ಭೂಮಿ. ಒಂದು ಆಕಾಶ, ಒಂದು ಭೂಮಿ. ಈ ಎರಡ ಒಂದು ದಿನ ನಿಮ್ಮ ಮುಂದೆ ದೇವರು ಕರೀತಾನೆ. ಅವ್ರು ಹೇಳ್ತಾರೆ, ನೀವು ಇದು ಮಾಡಿದ್ದು ನಿಜವಲ್ಲವೇ? ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಾನು ನೀವು ರಕ್ಷಣೆ ಹೊಂದಿರೋದು ನಿಜ ಆದರೆ, ಯೇಸು ಕ್ರಿಸ್ತನು ನನ್ನಲ್ಲಿ ಇದ್ದಾನೆ ಅನ್ನೋದು ನಿಜ ಆದರೆ, ಸೀಮೋನನ ಮನೆಯಲ್ಲಿ ಯೇಸು ಸ್ವಾಮಿ ಇರೋದು ನಿಜ ಆದರೆ, ಒಂದು ದಿನ ನಿನ್ನನ್ನ ವಿಚಾರಣೆ ಮಾಡುವವನು ಆತನೇ. ಒಂದು ದಿವಸ ಬರುತ್ತೆ ವಿಚಾರಣೆ ಮಾಡುವ ದಿವಸ. ಅದರಿಂದ ಪ್ರೀತಿಯ ದೇವ ಜನರೇ, ಈ 2025ನೇ ವರ್ಷ ನಮ್ಮ ಜೀವನ ಹೇಗಿತ್ತು ಏನು ಅದನ್ನ ಆಲೋಚನೆ ಮಾಡೋದು ಬೇಡ. ನಮ್ಮ ಹಿಂದಿನ ತಪ್ಪುಗಳನ್ನ ದೇವರ ಮುಂದೆ ಅರಿಕೆ ಮಾಡಿ ಒಪ್ಪಿಕೊಂಡು 2026ನೇ ವರ್ಷ ದೇವರು ನನ್ನ ಜೊತೆಯಲ್ಲೇ ಇದ್ದಾನೆ, ನನ್ನೊಳಗೆ ಇದ್ದಾನೆ, ನನ್ನ ಕೂಡ ಆತನು ಸುತ್ತುತ್ತಾ ಇದ್ದಾನೆ, ಒಂದು ದಿವಸ ನನ್ನನ್ನ ಕೇಳ್ತಾನಂತ ತಿಳಿದು ಈ 2026ನೇ ವರ್ಷ ನಾನು ಮತ್ತೆ ನೀವು ಆ ಮಹಿಮೆಯ ಕರ್ತನನ್ನ ಮಹಿಮೆಪಡಿಸುವಂತ ಜೀವಿತದಲ್ಲಿ ನಮ್ಮ ಜೀವಿತ ಇರಲಿ. ನಮ್ಮ ಜೀವಿತ ಕರ್ತನಿಗೆ ಮಹಿಮೆ ತರುವಂತ ಜೀವಿತವಾಗಿರಲಿ. ಆತನು ಸಂತೋಷ ಪಡುವಂತ ಜೀವನ ನಮ್ಮದಾಗಿರಲಿ. ಆತನು ಆನಂದ ಪಡುವಂತ ಜೀವನ ನಮ್ಮದಾಗಿರಲಿ. ಭಯಭಕ್ತಿಯುಳ್ಳಂತ ಜೀವನ ನಮ್ಮದಾಗಿರಲಿ. ಯಾಕೆಂದರೆ ಕ್ರಿಸ್ತನು ನಮ್ಮ ಜೊತೆಯಲ್ಲಿದ್ದಾನೆ. ಕ್ರಿಸ್ತನು ನಮ್ಮ ಜೊತೆಯಲ್ಲಿದ್ದಾನೆ. ಎರಡನೇದಾಗಿ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನ. அவர் பெத்தானியாவிலே குஷ்டரோகியா இருந்த சீமோனிலே வஜன பந்திருக்கையில் ஒரு ஸ்திரீ விலைப்பெற்ற நவகம் என்ற தைலத்தை வெள்ளைக்கார பண்ணை கொண்டு வந்து அவர் அதை உடைத்து அதை தைலத்தை அவர் சிரசின் மேல் ஊற்றினார். ಇಲ್ಲಿ ಮೊದಲನೇದಾಗಿ ಸೀಮೋನ, ಎರಡನೇದಾಗಿ ಅವನು ಪ್ರತ್ಯೇಕವಾಗಿ ಜೀವಿಸುವಂಥದ್ದು, ಮೂರನೇದಾಗಿ ಈ ಮರಿಯರು ಎಲ್ಲಿ ಬರ್ತಾ ಇದ್ದಾರೆ? ಸೀಮೋನನ ಮನೆಗೆ ಬರ್ತಾ ಇದ್ದಾಳೆ. ನನ್ನ ಪ್ರಶ್ನೆ ಇಷ್ಟೇ, ಉತ್ತರ ಹೇಳಲಿಕ್ಕೆ ನಿಮ್ಗೆ ಆದ್ರೆ ನೀವು ಹೇಳ್ರಿ. ಸೀಮೋನನ ಮನೆಯನ್ನ ಮರಿಯಳು ಹುಡುಕಲಿಕ್ಕೆ ಕಾರಣ ಯಾಕೆ ಬರ್ಬೇಕಂತ ನನಗೆ ಸ್ವಲ್ಪ ಕ್ಲಿಯರ್ ಆಗಲಿ. ಮರಿಯಳು ಸೀಮೋನನ ಮನೆಯನ್ನ ಹುಡುಕಿಕೊಂಡು ಬರ್ಲಿಕ್ಕೆ ಕಾರಣ ಏನು? ಯೇಸು ಸ್ವಾಮಿ ದ ರೈಟ್ ಆನ್ಸರ್. ಆನ್ಸರ್ ಸರಿನಾ? ಕ್ರಿಸ್ತನು ಅಲ್ಲಿದ್ದಾನಂತ ಹುಡ್ಕೊಂಡು ಬರಲಿಕ್ಕೆ ಇವೆರಡು ಒಂದು ವೇಳೆ ಸರಿಯಾಗಿದೆ. ಅದು ಇನ್ನೂ ಸ್ವಲ್ಪ ಹತ್ರ ಮರಿಯಳ ಪಾಪ ದೇವರು ಕ್ಷಮಿಸಲಿಕ್ಕೆ ಹುಡ್ಕೊಂಡು ಬಂದ. ದೇವ್ರ ವಾಕ್ಯ ಸ್ವಲ್ಪ ಆಳವಾಗಿ ಧ್ಯಾನ ಮಾಡೋಣ. ಯಾಕೆ ಮರಿಯಳು ಹುಡುಕಿಕೊಂಡು ಬಂದಳು? ಮೊದಲನೇ ಪ್ರಶ್ನೆ, ಯೇಸು ಸ್ವಾಮಿ ಬೆತಾನ್ಯದಲ್ಲಿ ಇವರ ಮನೆಯಲ್ಲಿ ಇದ್ದಿದ್ದು. ಆ ವಾಕ್ಯಗಳನ್ನ ಸ್ವಲ್ಪ ಧ್ಯಾನ ಮಾಡಿ ಮುಂದೆ ಮಾರ್ಕನ ಬರೆದ ಸುವಾರ್ತೆ 11:11. ಮಾರ್ಕನ ಬರೆದ ಸುವಾರ್ತೆ 11:11. ತರುವಾಯ ಎದ್ದು ದೇವಾಲಯಕ್ಕೆ ಹೋಗಿ ಸುತ್ತಲೂ ಎಲ್ಲಾ ನೋಡ್ಕೊಂಡು ಅಷ್ಟೇ ಸಂಜೆಯಾದ್ರಿಂದ 12 ಮಂದಿ ಶಿಷ್ಯರನ್ನು ಕರ್ಕೊಂಡು ಬೆತಾನ್ಯಕ್ಕೆ ಹೊರಟು. ಈಗ ಬೆತಾನ್ಯಕ್ಕೆ ಹೋದನು. ಮತ್ತಾಯ ಬರೆದ ಸುವಾರ್ತೆ 21:17. ಮತ್ತಾಯ ಬರೆದ ಸುವಾರ್ತೆ 21:17. ಬಳಿಕ ಅವರನ್ನು ಬಿಟ್ಟು ಪಟ್ಟಣದಿಂದ ಹೊರಟು ಬೆಥಾನ್ಯಕ್ಕೆ ಬಂದು ಅಲ್ಲಿ ರಾತ್ರಿ ಇಳುಕೊಂಡನು. ಬೆತಾನ್ಯದಲ್ಲೇ ರಾತ್ರಿ ಇವರ ಮನೆಯಲ್ಲಿ ಮಾರ್ತಾ ಮರಿಯರ ಮನೆಯಲ್ಲಿ ಇಳುಕೊಂಡನು. ಮತ್ತೆ 21ನೇ ಅಧ್ಯಾಯ 18ನೇ ವಚನ. ಬೆಳಗ್ಗೆ ಆತನ ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಆತನು ಪಟ್ಟಣಕ್ಕೆ ಬೆತಾನ್ಯದಿಂದ ಮತ್ತೆ ಪಟ್ಟಣಕ್ಕೆ ಹೋಗುತ್ತಿದ್ದನು. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 19-20. ಪ್ರತಿ ಸಾಯಂಕಾಲ ಯೇಸು ಆತನ ಶಿಷ್ಯರು
ಪಟ್ಟಣವನ್ನು ಬಿಟ್ಟು ಹೊರಗೆ ಹೋಗುತ್ತಿದ್ದರು. ಬೆಳಿಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಸಾಕು. ಇಲ್ಲಿ ವಾಕ್ಯಗಳು ಏನ್ ಹೇಳುತ್ತಂದ್ರೆ, ಯೇಸು ಸ್ವಾಮಿ ಅವರ ಶಿಷ್ಯರು ಬೆತಾನ್ಯದಲ್ಲಿ ಮರಿಯನ ಮನೆಯಲ್ಲೇ ಅವರು ಇದ್ದರು. ಈಗ ಮರಿಯನ ಮನೆಯಲ್ಲಿ ಯೇಸು ಸ್ವಾಮಿ ಇರುವಾಗ ಮರಿಯನು ಮತ್ತೆ ಯಾಕೆ ಸೀಮೋನನ ಮನೆಯನ್ನ ಹುಡ್ಕೊಂಡು ಹೋಗ್ಬೇಕು? ಯಾವ ಕಾರಣಕ್ಕೆ? ತನ್ನ ಮನೆಯಲ್ಲೇ ಯೇಸು ಸ್ವಾಮಿ ಇದ್ದಾನಲ್ಲ, ಈಗ ಅಲ್ಲವನ್ನು ಹುಡ್ಕೊಂಡು ಹೋಗಲಿಕ್ಕೆ ಕಾರಣವೇನು? ಪ್ರಿಯ ದೇವ ಜನರೇ, ದೇವರನ್ನ ಹುಡುಕಬೇಕು. ಯಾರು? ನಾನು ಮತ್ತೆ ನೀವು. ಒಬ್ಬ ರಕ್ಷಿಸಲ್ಪಟ್ಟಂತ ಒಬ್ಬ ವ್ಯಕ್ತಿ ಅವನ ಮೊದಲನೇ ಕಾರ್ಯ ದೇವರನ್ನ ಹುಡುಕುವಂತ ಕಾರ್ಯ. ಅವನು ದೇವರನ್ನ ಹುಡುಕಿಲ್ಲ ಅಂದ್ರೆ ದೇವರು ಅವನಿಗೆ ಸಿಗೋದಿಲ್ಲ. ನಾನು ರಕ್ಷಿಸಲ್ಪಟ್ಟಿದ್ದೀನಿ, ನನ್ನಲ್ಲೇ ವಾಸ ಮಾಡ್ತಾ ಇದ್ದಾನೆ ದೇವರು ಅಂತ ನನಗೆ ಗೊತ್ತು. ಆದ್ರೆ ನನ್ನಲ್ಲೇ ಇರುವಂತ ದೇವರನ್ನ ನಾನು ಹುಡುಕಬೇಕಾಗಿ ಬರುತ್ತೆ. ಒಂದು ವಾಕ್ಯ ಭಾಗ 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 4ನೇ ವಚನ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ವಿಷಯ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡರು. ಅವರು ಆತನನ್ನು ಹುಡುಕಿದಾಗ ಆತನ ಹೊರಗೆ ಸಿಕ್ಕಿದನು. ಹುಡುಕಿದಾಗ ಸಿಕ್ಕಿದನು. 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 2-4 ವಚನ. ಸಾರಿ, 4:8-17. ಜ್ಞಾನೋಕ್ತಿಯ ಪುಸ್ತಕ 8ನೇ ಅಧ್ಯಾಯ 17ನೇ ವಚನ. ಜ್ಞಾನೋಕ್ತಿ 8ನೇ ಅಧ್ಯಾಯ 17. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ. ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವವರು. ಇಲ್ಲಿ ದೇವರ ವಾಕ್ಯದ ಸತ್ಯಾರ್ಥ ಏನಂದ್ರೆ, ವಿಶ್ವಾಸಿಸಲ್ಪಟ್ಟಂತ ವ್ಯಕ್ತಿ, ರಕ್ಷಣೆಯನ್ನ ಹೊಂದಿದಂತ ಒಬ್ಬ ವ್ಯಕ್ತಿ ಪ್ರತಿದಿನ ದೇವರನ್ನ ಆತನು ಹುಡುಕ್ತಾ ಇರಬೇಕು. ಮಾರ್ತಳ ಮರಿಯಳ ಮನೆಯಲ್ಲಿ ಯೇಸು ಸ್ವಾಮಿ ಇದ್ದರೂ ಸಹ ಅದೇ ಬೆತಾನ್ಯದ ಕುಷ್ಠರೋಗಿಯರ ಸೀಮೋನ ಮನೆಯಲ್ಲಿ ಯೇಸು ಸ್ವಾಮಿ ಇದ್ದಾನಂತ ಗೊತ್ತಾದಾಗ ಆತನು ಹೋಗ್ತಾ ಇದ್ದಾಳೆ ಕ್ರಿಸ್ತನನ್ನ ಹುಡುಕಿಕೊಂಡು. ನನ್ನ ಪ್ರೀತಿಯ ದೇವಜನರೇ, ಯಾವಾಗಲೂ ದೇವಜನರು ದೇವರನ್ನ ಹುಡುಕುತ್ತಿರಬೇಕು. ಆತನನ್ನ ಹುಡುಕಿ ಕಂಡುಕೊಳ್ಳಬೇಕು. ಮಾರ್ತಳು ಈಗ ತನ್ನ ಮನೆಯನ್ನ ಬಿಟ್ಟು ಸೀಮೋನನ ಮನೆಗೆ ಹೋಗ್ತಿದ್ದಾಳೆ. ಕಾರಣ, ಸೀಮೋನನ ಮನೆಯಲ್ಲಿ ಕ್ರಿಸ್ತನು ಇದ್ದಾನೆ ಅಂತ ಒಂದು ಆಶೀರ್ವಾದ. ಹುಡುಕುವಂಥದ್ದು, ಕ್ರಿಸ್ತನನ್ನ ಹುಡುಕುವಂಥದ್ದು, ದೇವರನ್ನ ಹುಡುಕುವಂಥದ್ದು, ಹುಡುಕಿ ಕಂಡುಕೊಳ್ಳುವಂಥದ್ದು. ಹೀಗೆ ಸೀಮೋನನ ಮನೆಗೆ ಮರಿಯಳು ಹೋದಳು. ದೇವರ ವಾಕ್ಯವನ್ನ ಗಮನಿಸಲು ಒಬ್ಬ ಸ್ತ್ರೀ ಬಹು ಬೆಲೆಯುಳ್ಳ ಅಚ್ಚ ಜಲವಾಗ್ಯ ತೈಲವನ್ನು ತೆಗೆದುಕೊಂಡು ಬಂದು ಆ ಭರಣಿಯನ್ನ ಹೊಡೆದು ತೈಲವನ್ನ ಆತನ ತಲೆಯ ಮೇಲೆ ಹುಯ್ದಳು. ಈಗ ಪ್ರಶ್ನೆ ಬರುತ್ತೆ, ಆ ತೈಲದ ಬೆಲೆ ಎಷ್ಟು? 300. ಯಾರಾದ್ರೂ ಹೇಳ್ತೀರಾ ಆ ತೈಲದ ಬೆಲೆ ಎಷ್ಟು ಅಂತ? ಯಾರಿಗಾದ್ರೂ ಆ ಬೆಲೆ ಗೊತ್ತಾ? ಯಾರಿಗಾದ್ರೂ ಆ ಬೆಲೆ ಗೊತ್ತಾ? 3 ಸುವಾರ್ತಿಕರು ಬರೀತಾ ಇದ್ದಾರೆ. 3 ಸುವಾರ್ತಿಕರು ಮರಿಯಳ ಕೈಯಲ್ಲಿರುವ ಭರಣಿ, ಅದರ ಒಳಗಿರುವ ತೈಲವನ್ನ 3 ಸುವಾರ್ತಿಕರು ಬರೀತಾ ಇದ್ದಾರೆ. ಆದ್ರೆ ದೇವರಾತ್ಮನು ಆ ತೈಲದ ಭರಣಿಯ ಬೆಲೆ ಬರ್ದಿಲ್ಲ. ಯಾಕೆ? ಪರ್ಫೆಕ್ಟ್ ಆಗಿ 3 ಸುವಾರ್ತಿಕರು ಅದರ ಬೆಲೆ ಬರೀತಾ ಇಲ್ಲ ಅಣ್ಣ. 300 ಕಾಸು ಇಟ್ಟಿದ್ರಲ್ಲ, ಓಕೆ, ಅದನ್ನ ಕ್ಲಿಯರ್ ಮಾಡ್ಬಿಡ್ತೀನಿ, ಇಲ್ಲಾಂದ್ರೆ ನಿಮ್ಗೆ ಡೌಟ್ ಬರ್ತಾನೇ ಇರುತ್ತೆ ಇಲ್ವಾ? ಓಕೆ, ಯಾಕೆ ಇವ್ರು ಬರೀತಾ ಇಲ್ಲ? ಸರಿ, ಮಾರ್ಕ್ ಬರೋ ಸುವಾರ್ತೆ 14ನೇ ಅಧ್ಯಾಯ, ಮತ್ತಾಯ ಬರೋ ಸುವಾರ್ತೆ 26:8. ಮತ್ತಾಯ 26:8. ಶಿಷ್ಯರು ಇದನ್ನು ಕಂಡು ಈ ನಷ್ಟ ಯಾತಕ್ಕೆ
ತೈಲವನ್ನು ಬಹಳ ಹಣಕ್ಕೆ ಮಾರಿ ಹಾ. ಬಡವರಿಗೆ ಕೊಡುವುದಲ್ಲ. ನಿಲ್ಸಿ. ಮತ್ತಾಯಿನು ರೇಟ್ ಬರೀತಲ್ಲ, ಅದ್ರ ಬೆಲೆ ಬರೀತಾ ಇಲ್ಲ. ಬಹಳ ಹಣ ಅವನಿಗೆ ಗೊತ್ತಿಲ್ಲ, ಅದ್ರ ಬೆಲೆ ಎಷ್ಟಂತ ಮತ್ತಾಯಿನಿಗೆ ಗೊತ್ತಿಲ್ಲ. ಅವನು ನಿರ್ದಿಷ್ಟವಾಗಿ ಇಷ್ಟೇ ಹಣ ಅಂತ ಬರೀತಾ ಇಲ್ಲ, ಅವನು ಬಹಳ ಹಣ ಅಂತ ಬರೀತಾ ಇದ್ದಾನೆ. ಯಾಕೆ ದೇವರಾತ್ಮನು ಹಾಗೆ ಬರೀತಾ ಇದ್ದಾನೆ? ಏನಕ್ಕೆ ಅದರ ಬೆಲೆಯನ್ನ ದೇವರಾತ್ಮನು ತಿಳಿಸ್ತಾ ಇಲ್ಲ? ಓಕೆ, ಮಾರ್ಕ್ ಸುವಾರ್ತೆ 14:5. ಮಾರ್ಕ್ ಸುವಾರ್ತೆ ಹೋದ್ರಿ 14ನೇ ಅಧ್ಯಾಯ 5ನೇ ವಚನ. ಇದನ್ನು 300 ಹಣಕ್ಕಿಂತ ಹೆಚ್ಚು ಬೆಲೆಗೆ ಇವನು ಹೇಳ್ತಾನೆ 300 ಹಣಕ್ಕಿಂತ ಹೆಚ್ಚು. ಇವನಿಗೂ ಗೊತ್ತಿಲ್ಲ, ಇವನಿಗೂ ನಿರ್ದಿಷ್ಟವಾದ ಬೆಲೆ ಗೊತ್ತಿಲ್ಲ. ಇವನು ಹೇಳ್ತಾನೆ ಇಷ್ಟೇ ಹಣ ಅಂತ ಹೇಳ್ತಲ್ಲ, 300 ಹಣಕ್ಕಿಂತ ಹೆಚ್ಚು ಹೆಚ್ಚು ಅಂತ ಹೇಳ್ತಿದ್ದಾನೆ. ಈಗ ಈ ಮೂವರು ನಿರ್ದಿಷ್ಟವಾದ ಒಂದು ಬೆಲೆ ಸರಿ. ಕರ್ತನಾದ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾಗ ಒಬ್ಬ ಮನುಷ್ಯನು ದಿನನಿತ್ಯದ ಕೂಲಿ ಸಂಬಳ ಎಷ್ಟು? ಒಂದು ದಿನನಿತ್ಯದ ಕೂಲಿ ಎಷ್ಟು? ಮತ್ತಾಯಿ ಸುವಾರ್ತೆ 20ನೇ ಅಧ್ಯಾಯ 2ನೇ ವಚನ. ಮತ್ತಾಯಿ ಸುವಾರ್ತೆ 20ನೇ ಅಧ್ಯಾಯ 2ನೇ ವಚನ. ಆಳಿಗೆ ದಿನಕ್ಕೆ ಒಂದು ಪಾವಲಿಯಂತೆ ಕೂಲಿ. ಆಳಿಗೆ ಒಂದು ಪಾವಲಿಯಂತೆ ಕೂಲಿ. ಯೇಸು ಸ್ವಾಮಿ ಲೋಕದಲ್ಲಿ ಜೀವಿಸ್ತಾ ಇದ್ದಾಗ ಒಬ್ಬ ಮನುಷ್ಯನಿಗೆ ಸಿಗುವಂತ ಕೂಲಿ ಒಂದು ಪಾವಲಿ, ಒಂದು ಬೆಳ್ಳಿ ನಾಣ್ಯ. ಒಂದು ಪಾವಲಿ, ಒಂದು ಬೆಳ್ಳಿ ನಾಣ್ಯ, ಅವನ ಕೂಲಿ, ಅವನ ಕೂಲಿ. ಈಗ ಈ ಮೂವರು ಸುವಾರ್ತೆಯು ಹೇಳಿದ ರೀತಿಯಲ್ಲಿ ಅದರ ಬೆಲೆ 300 ಹಣ ಅಂತ ಇಟ್ಕೊಳ್ಳೋಣ. 300 ಹಣ ಅವ್ರು ಹೇಳ್ತಾ ಇರೋದು 300 ಹಣ ಅಂತ ಇಟ್ಕೊಳ್ಳೋಣ. ಇನ್ನು ಹೆಚ್ಚು ಅಂತಾನು ಇಟ್ಕೊಳ್ಳೋಣ. ಸರಿ, ನಮಗೂ ಗೊತ್ತಿಲ್ಲ ಅದು ಎಷ್ಟು ಹಣಕ್ಕೆ ಹೋಗುತ್ತೆ ಮಾಡ್ತಾರೆ, ನಮಗೂ ಗೊತ್ತಿಲ್ಲ. ಒಂದ್ವೇಳೆ ನಮ್ಮ ಆಲೋಚನೆ 365 ದಿನಗಳ ಕೂಲಿ ಇರ್ಬೋದಾ? 1 ವರ್ಷದ ಕೂಲಿ ಇರ್ಬೋದಾ ಆ ತೈಲ? ಆಗಿನ ಕಾಲದಲ್ಲಿ ಇದನ್ನ ತುಂಬಾ ಅಮೂಲ್ಯವಾಗಿ ಎತ್ತಿರ್ತಾ ಇದ್ರು. ಇಲ್ಲಿ ಸ್ತ್ರೀಯರಿದ್ದೀರಿ, ನೀವು ಬಚ್ಚಿರುವಂತ ಒಂದು ವಸ್ತು ಇದೆ, ಯಾವ್ದು ಹೇಳ್ರಿ? ನೀವು ಬಚ್ಚಿರ್ತೀರಿ ಒಂದು ವಸ್ತುನ, ನಿಮಗೆ ಗೊತ್ತಿದೆ ಯಾವ್ದು? ಚಿನ್ನ. ಅದು ಬೆಲೆಯುಳ್ಳ ಪದಾರ್ಥ. ಒಂದು ದಿನ ನನ್ನ ಕುಟುಂಬದಲ್ಲಿ ಏನಾದ್ರೂ ಸಮಸ್ಯೆಗಳು ಬಂದ್ರೆ, ಕಷ್ಟಗಳು ಬಂದ್ರೆ ಅದನ್ನ ಮಾರಿ ನನ್ನ ಕುಟುಂಬವನ್ನ ಕಾಪಾಡಬಹುದು. ಇದೇ ಉದ್ದೇಶದಿಂದ ಆಗಿನ ಕಾಲದಲ್ಲಿ ಈ ತೈಲದ ಭರಣಿಯನ್ನ ಶೇಖರಣೆ ಮಾಡಿರ್ತಾ ಇದ್ರು. ಇದ್ರದ್ದು ರೇಟ್ ತುಂಬಾ ಜಾಸ್ತಿ. ಇದನ್ನ ತನ್ನ ಕುಟುಂಬಕ್ಕೋಸ್ಕರ ಶೇಖರಣೆ ಮಾಡಿರ್ತಾ ಇದ್ರು. ಅಂತ ಒಂದು ಶೇಖರಣೆ ಮಾಡಿಟ್ಟಂತ ಆ ತೈಲ ದೇವರಾತ್ಮನು ಬೆಲೆ ತಿಳಿಸ್ತಾ ಇಲ್ಲ, ಸುವಾರ್ತೆಗಳು ತಿಳಿಸ್ತಾ ಇದ್ದಾರೆ. ಇದು ಇಷ್ಟಿರ್ಬೋದಾ, ಇದು ಇಷ್ಟಿರ್ಬೋದಾ? ನನ್ನ ಪ್ರೀತಿಯ ದೇವ ಜನರೇ, ಮರಿಯಳು ತನ್ನ ಜೀವಿತವನ್ನ 1 ವರ್ಷದ ತನ್ನ ಜೀವಿತವನ್ನ ಕ್ರಿಸ್ತನಿಗೆ ಕೊಟ್ಲು. ಹೇಗೆ ಕೊಟ್ಲು? 1 ವರ್ಷದ ಜೀವನವನ್ನ ತನ್ನ ದೇವರಿಗೆ ಹಾಗೆ ಕೊಟ್ಲು. ಎಷ್ಟು ದೊಡ್ಡ ಮನಸ್ಸು ಮರಿಯಳಿಗೆ. ನಾನು ನೀವು ಕೊಡ್ತೀವ? ನಾನು ನೀನು 1 ವರ್ಷದ ಸಂಪಾದನೆಯನ್ನ ನನ್ನ ಕರ್ತನಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ನಾವ್ ಯಾರು ಹೋಟ್ಲಿಗೆ ಹೋಗೋದಿಲ್ವಾ? ನಾನು ನನ್ನ ಹೆಂಡತಿ ಮಕ್ಕಳನ್ನ ಹೋಟ್ಲ್ ಕರ್ಕೊಂಡು ಹೋಗೋದಿಲ್ವಾ? ನೀವ್ ಯಾರು ನಿಮ್ಮ ಹೆಂಡತಿ ಮಕ್ಕಳನ್ನ ಹೋಟ್ಲ್ ಕರ್ಕೊಂಡು ಹೋಗೋದಿಲ್ವಾ? ತಿಂತೀವಲ್ಲ, ಹೆಂಡತಿ ಕೇಳ್ತೀವಿ, ಮಕ್ಕಳು ಕೇಳ್ತೀವಿ, ಹತ್ತಕೋ ಇತ್ತಕೋ, ಅದ್ ತಿಂತೀಯ ಇದ್ ತಿಂತೀಯ ಕೇಳ್ತೀವೋ ಇಲ್ವೋ? ಅವ್ರು ಬೇಡ ಅಂದ್ರು ಕೇಳಿ ಕೊಡಿಸ್ತೀವೋ ಇಲ್ವೋ? ಅದೆಲ್ಲ ಆದ್ಮೇಲೆ ಬಿಲ್ ಕೊಟ್ರೆ
ಅದ್ರ ಬಗ್ಗೆ ಯೋಚನೆ ಮಾಡ್ತೀವಾ? ಇಲ್ಲ. ಆ ಬಿಲ್ನ ಎಷ್ಟು ಚೆನ್ನಾಗಿ ಕೊಡ್ತೀವಲ್ಲ, ಜನಗಳು ಹೋಟೆಲ್ ತುಂಬಾ ಇದ್ರೆ ಆ ಸರ್ವಿಸ್ ಮಾಡಿದವನಿಗೆ 100-200 ಜನ ಮುಂದೆ ಅಥವಾ ನನ್ನ ಕುಟುಂಬದ ಮುಂದೆ 100-200 ಹೆಂಗ್ ಕೊಡ್ತೀನಂದ್ರೆ ಹಂಗ್ ಕೊಟ್ಬಿಡ್ತೀನಿ. ಆದ್ರೆ ನನ್ನ ಕರ್ತನಿಗೆ ಆ 100-200 ಕೊಡಕ್ಕೆ ಕೊಡ್ತಾ ಇಲ್ವಲ್ಲ. அந்த 100-200 கொடுக்க ஆண்டவருக்கு எனக்கு மனசு வரலையே. அந்த டிப்ஸ் கொடுக்குற காசு ஆண்டவர் கொடுக்க ஆகலையே. நான் ஜோப்ல பர்ஸ் இருக்குங்க. பர்ஸ்ல முன்ன 2000 நோட்டு இருந்துச்சு, 1000 நோட்டு இருந்துச்சு, 500 நோட்டு இருந்துச்சு, 200 நோட்டு இருந்துச்சு, 100 நோட்டு, 50 நோட்டு, இதெல்லாம் இருக்குங்க. பர்ஸ் எடுத்துனா 2000 நோட்டுக்கு என் கை போகாது. என் கை 2000 நோட்டுக்கு போவாது. ஆண்டவர் கொடுத்த என் கை 50 20 இல்ல 100 அந்த பெரிய நோட் எடுத்து என்ன பழுத்த ஆண்டவர் கொடுக்க என் கையில முடியல. அவரு என்ன பிடிக்கிறாரு, அவரு என்ன உண்டாக்குனாச்சு. இந்த பலனை கொடுத்தது அவரு, இந்த சக்தியை கொடுத்தது அவரு. அவருக்கு என் ஜோப்ல இருக்கிற 2000 கொடுக்க என் கையில முடியலன்னும் போது அவர் அப்பான்னு கூப்பிடுற அந்த யோகியத்தை எனக்கு எங்க இருக்கு? அந்த யோகத்தை எனக்கு எங்க இருக்கு? இன்னைக்கு யாரு எல்லாருக்கும் பிச்சை கேட்கிறோம், எல்லாருக்கும் நெட்டால இருக்கிறோம், எங்களுக்கு ஹெல்ப் பண்ணுறது யாரும் கேட்கிறோம். நீங்க நான் கொடுக்காத இருக்கிறதுனால தானே அவ்வளவு பிச்சைக்காரங்களால நீங்க, அவ்வளவு பிச்சைக்காரங்களால நீங்க ஆளுநர் கொடுக்க தெரியலையே. மரியா எப்படி கொடுத்துச்சு? மரியா எது போல கொடுத்துச்சுங்க? தன் 1 வருடம் சம்பாதனை பண்ண அந்த சம்பாதனையே அப்படி ஆமென். எனக்கு ஒரு மனசு வரல, மரியாக்கு வந்துச்சு. அதான் தேவனுடைய பிள்ளைய லட்சணம். எதுக்கு எடுத்துட்டு போறோம்? என்னால எடுத்துட்டு போறோம்? நான் கட்டின பில்டிங், நான் ஓட்டிக்கிட்ட காரு, என் பேங்க் பேலன்ஸ், நான் சேர்த்து வச்ச சொத்து சுகம், இது என் கூட வரக்கூடாது. இது என் கூட வரக்கூடாது. 2 கூட வருது. 1 அரண்யக்காண்டா 32:23 வாசிங்க. வாசிங்க அந்த வசனத்தை வாசிங்க. அரண்யக்காண்டா 32:23. ನೀವು ಹಾಗೆ ಮಾಡದೆ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡುವುದರಾಗಿರಿ ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹಿಡಿಕೊಂಡೇ ಬರುವುದು. உன்னுடைய பாவம் கூடவே. 2வது, நீ செய்த நல்லது, நீ செய்த நல்லது உன் கூடியே வருது. ಇದೇ ವಾಕ್ಯವನ್ನ ಗಮನಿಸ್ರಿ. 300 ಹಣ ಅದಕ್ಕಿಂತ ಹೆಚ್ಚು ಅದು ಕೊಟ್ಬಿಟ್ಲು. 1 ವರ್ಷದ ಸಂಪಾದನೆ. ಸರಿ, ಈ 1 ವರ್ಷದ ಸಂಪಾದನೆ ಎಷ್ಟು ಅನ್ನೋದನ್ನ ಸ್ವಲ್ಪ ನಾವು ದೇವರ ವಾಕ್ಯದಲ್ಲಿ ನೋಡೋಣ. ಮಾರ್ಕನ ಸುವಾರ್ತೆ 6:37 ವಚನ. ಮಾರ್ಕನ ಸುವಾರ್ತೆ 6:37 ವಚನ. ಅಲ್ಲದೆ ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂದು ಉತ್ತರ ಕೊಟ್ಟನು. ಅವರು, ನಾವು ಹೋಗಿ 200 ಹಣಕ್ಕೆ ರೊಟ್ಟಿಯನ್ನು ಕೊಂಡುಕೊಂಡು ಅವರಿಗೆ ಊಟಕ್ಕೆ ಕೊಡಬೇಕು ಎಂದು ಕೇಳಲು. ಎಷ್ಟು ಸಾವಿರ ಜನ? 5,000 ಜನ. 5,000 ಜನಕ್ಕೆ 200 ಹಣ. ನನ್ನ ನೋಡ್ರಿ, 5,000 ಜನಕ್ಕೆ ಊಟಕ್ಕೆ, ಒಂದೊತ್ತು ಊಟಕ್ಕೆ 200 ಹಣ. ಅರ್ಥ ಆಯ್ತಲ್ಲ? ಎಷ್ಟು ಸಾವಿರ? ಎಷ್ಟು ಹಣ? ಈ 300
ಹಣ 7,500 ಜನ ಊಟ ಮಾಡುವಂತ ಹಣ. 7,500 பேர் சாப்பிடுற ஒரு டைம் பணத்தை மரியா ஆண்டவருக்கு கொடுத்துச்சு. 7,500 பேர் சாப்பிடுறது ஒரு நாள் சாப்பாடு, ஒரு டைம் ಸಾಪಾಡು, ಒಂದು ದಿನ ಊಟ. 7,500 ಜನ ಊಟ ಮಾಡುವಂತ ಊಟದ ಹಣವನ್ನ ಮರಿಯರು ಹಂಚ್ಕೊಟ್ಟು ದೇವರಿಗೆ. நம்ம என்ன கொடுக்குறோம்? காலையில ஏஞ்சவனே சர்ச்சைக்கு வரணும் ஒண்ணுமே நம்ம கிட்ட 500 ரூபாய் நோட்டு இருக்குதுனாக்கா பையனை போட்டு பல சிறுவாய் அனுப்புறோம். 500 ரூபாய் நோட்டு சிறுவாய் அனுப்புறோம். எதுக்கு? அந்த 500 சிறுவாயில இருந்து எல்லாருக்கும் 50 100 கொடுக்குறது. ஏன்னா அந்த 500 தான் போடுறதுக்காக இல்லையா? சர்ச்சைக்கு வரும்போது சொல்றாய், ஏன்னாக்கா உங்களுடைய ஆலோசனை, உங்களுடைய நிர்திஷ்டமான காரியம் இவ்வளவுதான் ஆண்டவருக்கு, அதான் நான் வரேன்னு சொல்லி வச்சுன்னு வரேன். ಅದೇನು ನೀವು ಜೋಬಳಿಟ್ಕೊಂಡು ಬರೋದು ವಾರ ವಾರ? ಅದಕ್ಕಿಂತ ಹೆಚ್ಚಿನದಾಗಿ ನೀವು ದೇವರು ಕೊಡೋದಿಲ್ವಲ್ಲ? 50 ರೂಪಾಯಿ ನಾನು ಕೊಡ್ತೀನಿ ಅಂದ್ರೆ ಅದನ್ನೇ ನಾನು ಕೊಡೋದು ವಾರ ವಾರ. ಅದಕ್ಕಿಂತ ಹೆಚ್ಚಾಗಿ ನಾನು ಕೊಡೋದಿಲ್ಲ. ಆಂಡವರು ಕುರಿತು ಕೆಟ್ಕೊಂಡು ಯಾವಾಗ? ದೇವರಿಗೆ ಕೊಟ್ಟು ಕೆಟ್ಟೋದವನು ಯಾರು? ದೇವ್ರು ಕೊಡಕ್ಕೆ ನನಗೆ ಮನಸ್ಸು ಬರ್ಲಿಲ್ಲ ಅಂದ್ಮೇಲೆ ನಾನು ಇನ್ನೆಂಥ ವಿಶ್ವಾಸಿ? ನಾನು ಎಂತ ವಿಶ್ವಾಸಿ ತಾಯಿ? ದೇವ್ರು ಕೊಡಕ್ಕೆ ನನ್ಗೆ ಆಗ್ಲಿಲ್ಲ. ದೇವ್ರ ಮಗನ ಕೊಡೋದಕ್ಕೆ ನನಗಾಗುತ್ತೆ, ದೇವ್ರ ಮಗಳು ಅಂತ ಹೇಳ್ಕೊಳಕ್ಕೆ ನನಗಾಗುತ್ತೆ. ಆದ್ರೆ ಅಪ್ಪನಿಗೆ ಕೊಡ್ಲಿಕ್ಕೆ ನನ್ ಕೈಲಾಗ್ತಾ ಇಲ್ಲ. ಇದು ಇವತ್ತಿನ ವಿಶ್ವಾಸಿ ಜೀವನ. ನನ್ನ ಪ್ರಿಯ ದೇವ ಜನರೇ, ದೇವ್ರ ವಾಕ್ಯ ಹೇಳುತ್ತೆ, ಅದನ್ನ ಬಿಟ್ಬಿಡೋದು. ஆண்டவர் கொடுக்கும் போது கணக்கு போடாது, கணக்கு போடவே கூடாது. எதுவும் உன் கையில பெருசா இருக்குதோ அத்தை தீக்குடு. உன் கையில எது பெருசா இருக்குதோ அத்தை குடி. ಒಂದು ಆಲಯದಲ್ಲಿ ಸ್ವಾಮಿ ಕುಂತಿದ್ದಾರೆ, ಎಲ್ಲ ಜನರು ಆಲಯದಲ್ಲಿ ತುಂಬಿದ್ದಾರೆ. ಎಲ್ಲರೂ ಹಣ ತಗೊಂಡ್ಬಂದ್ ಆಗ್ತಾ ಇದ್ದಾರೆ. ಅಲ್ಲಿ ಒಬ್ಬ ವಿಧವೆ ಬಂದು ಎದ್ದಿದ್ದು 2 ರೂಪಾಯಿ. ತನಗೊಂದು ರೂಪಾಯಿ, ದೇವ್ರಿಗೊಂದು ರೂಪಾಯಿ ಅಂತ ಹಾಕ್ಬೋದಾಗಿತ್ತು ಆ ಅಮ್ಮ. ನನಗೊಂದು ರೂಪಾಯಿ, ದೇವ್ರಿಗೊಂದು ರೂಪಾಯಿ ಅಂತ ಹಾಕ್ಬೋದಾಗಿತ್ತು ಆ ಅಮ್ಮ. ಆದ್ರೆ ಆ ಅಮ್ಮ ಆಗ ಹಾಕ್ಲಿಲ್ಲ. ಎಲ್ಲವನ್ನ ಅದು ವಿಶ್ವಾಸ ಜೀವನ. ವಿಶ್ವಾಸ ಜೀವನ ಕರ್ತನಿಗೆ ಕೊಟ್ಟು ಸಂತೋಷ ಪಡುವಂಥದ್ದು. ಇದು ವಿಶ್ವಾಸ ಜೀವನ. ಇಲ್ಲಿ ಆತನು ಹೆಂಗೆ ಕೊಟ್ಟಲು ಅಂದ್ರೆ ಯಾರೂ ನೋಡದ ರೀತಿಯಲ್ಲಿ ಅದನ್ನ ಹಾಗೆ ಕ್ರಿಸ್ತನಿಗೆ ಕೊಟ್ಟು ಬಿಟ್ಟರು. ಎಂತ ಒಂದು ಆಶೀರ್ವಾದ. 7,500 ಜನ ಊಟ ಮಾಡುವಂತ ಹಣವನ್ನ ಅವಳು ಹಾಗೆಯೇ ದೇವರಿಗೆ ಕೊಟ್ಟು ಬಿಟ್ಟಳು, ದೇವರಿಗೆ ಕೊಟ್ಟು ಬಿಟ್ಟಳು. ನೋಡಿ, ಒಂದು ವಾಕ್ಯವನ್ನ ನಾವು ಧ್ಯಾನ ಮಾಡೋಣ. ಮತ್ತೆ 14ನೇ ಅಧ್ಯಾಯ 3ನೇ ವಚನ. ಮತ್ತೆ 14ನೇ ಅಧ್ಯಾಯ 3ನೇ ವಚನ, ಮಾರ್ಕನ ಬರೆಸುವಾರ್ತೆ. ಆತನ ಬೆಥಾನ್ಯದಲ್ಲಿ ಕುಷ್ಠರೋಗಿಯಾದ ತಿರುಮಲನ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಳೆಯುವ ಅಷ್ಟ ಜಟಮಾಂಸ ತೈಲದ ಬಾಣೆಯನ್ನು ತೆಗೆದುಕೊಂಡು ಬಂದು ಆ ಬಾಣೆಯನ್ನು ಒಡೆದು ತೈಲವನ್ನು ಆತನ ತಲೆಯ ಮೇಲೆ ಇಲ್ಲಿ 3ನೇದಾಗಿ ಯೇಸು ಕ್ರಿಸ್ತನ ಅಭಿಷೇಕ. ಕ್ರಿಸ್ತನಿಗೆ ಅಭಿಷೇಕ ನಡೀತಾ ಇದೆ. ಯಾವ ರೀತಿಯಾದ ಅಭಿಷೇಕ? ಯೋಹಾನ ಬರೆದ ಸುವಾರ್ತೆ 12ನೇ 1-2. ಹಾ, 1-2. ಇನ್ನು 6 ದಿವಸ ಮುಂದೆ ಇರಲಾಗಿ, ಪಸ್ಕ ಹಬ್ಬ ಇನ್ನು 6 ದಿವಸ ಮುಂದೆ ಇರಲಾಗಿ ಯೇಸು ಬೆಥಾನ್ಯಕ್ಕೆ ಬಂದನು.
ಯೇಸುವು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾತ್ರ ನೆರವಾಗಿದ್ದರು. ಲಾಜರನು ಆತನ ಸಂಗಡ ಊಟಕ್ಕೆ ಕೂತವರಲ್ಲಿ ಒಬ್ಬನು. ಆಗ ಮರಿಯಳು ಬಹು ಬೆಲೆಯುಳ್ಳ ಅಷ್ಟಗಂಧಮಾಂಸಿ ತೈಲವನ್ನು ಒಂದು ಸೇಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆಗೂದಲಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯೆಲ್ಲ ತುಂಬಿಕೊಂಡಿತು. ತುಂಬಾ ಪ್ರಾಮುಖ್ಯವಾದ ಒಂದು ವಿಷಯ. ತೈಲ ಭರಣಿಯಲ್ಲೇ ಇದ್ರೆ ಅದರ ಸ್ಮೆಲ್ ಬರ್ತಾ ಇರಲಿಲ್ಲ. ತೈಲ ಭರಣಿ ಒಳಗಡೆ ಇದ್ರೆ ಅದರ ಸುವಾಸನೆ ಬರ್ತಾ ಇರಲಿಲ್ಲ. ಈಗ ತೈಲವು ಉಯ್ದಾಗ, ಆ ಭರಣಿಯಿಂದ ಉಯ್ದಾಗ ಆ ಮನೆ ತುಂಬಾ ಆವರಿಸಿಕೊಳ್ಳುತ್ತಂತೆ. ಆ ತೈಲ ಮನೆ ತುಂಬಾ ಆವರಿಸಿಕೊಂಡಾಗ ಆ ತೈಲದ ಸುವಾಸನೆ ನಿರ್ಮಲವಾದ ಪ್ರೀತಿಯನ್ನ ತೋರಿಸಿತು. ಮರಿಯಳ ಜೀವಿತದಲ್ಲಿ ಕ್ರಿಸ್ತನಿಗೆ ಮಾಡಿದಂತ, ಅವಳು ತೋರಿಸಿದಂತ ನಿರ್ಮಲವಾದ ಪ್ರೀತಿ. ನಿರ್ಮಲವಾದ ಪ್ರೀತಿ ಅಂದ್ರೆ, ನಿರ್ಮಲ ಅಂದ್ರೆ ಏನು? ಅದರ ಅರ್ಥ ಏನು? ನಿರ್ಮಲ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಬರೀತಾನೆ, 6ನೇ ಅಧ್ಯಾಯದಲ್ಲಿ ಬರ್ತಾನೆ, ನಿರ್ಮಲ ಚಿತ್ತರು ಧನ್ಯರು. ನಿರ್ಮಲ ಚಿತ್ತರು ಧನ್ಯರು. ನಿರ್ಮಲ ಅಂದರೆ ಪರಿಶುದ್ಧರು. ಈಗ ಇವಳು ಹೇಗೆ ಉಳಿದರು? ತನ್ನ ಹೃದಯದ ಪರಿಶುದ್ಧತ್ವದಿಂದ, ಆ ನಿರ್ಮಲ ಪ್ರೀತಿಯಿಂದ, ಪರಿಶುದ್ಧ ಪ್ರೀತಿಯಿಂದ. ಈಗ ಅಭಿಷೇಕ ಮರಿಯಳ ಭಾವನೆ ಹೇಗಾಗಿತ್ತು ಅಂದ್ರೆ ಪರಿಶುದ್ಧವಾಗಿತ್ತು. ವಿಶ್ವಾಸಿಯ ಜೀವನ ಪರಿಶುದ್ಧವಾಗಿರಬೇಕು, ಕಲಂಕವಾಗಿರಬಾರದು, ಕಲಂಕ ರಹಿತವಾಗಿರಬೇಕು. ವಿಶ್ವಾಸಿಯ ಜೀವನ ಕಲಂಕದಿಂದ ಇರಬಾರದು, ನಿರ್ಮಲವಾಗಿರಬೇಕು. ಮರಿಯಳ ಜೀವನ ಕ್ರಿಸ್ತನ ಮುಂದೆ ನಿರ್ಮಲವಾಗಿತ್ತು, ಪ್ರೀತಿಯುಳ್ಳದಾಗಿತ್ತು. ಆ ನಿರ್ಮಲ, ಆ ಪ್ರೀತಿ ಎರಡೂ ಸೇರಿ ಕ್ರಿಸ್ತನಿಗೆ ಅಭಿಷೇಕ ಮಾಡಿತ್ತು. ಯಾವಾಗ? ಇನ್ನೂ 6 ದಿವಸ ಇದೆ. ಎಲ್ಲಿಗೆ? ಆತನು ಪ್ರಾಣ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ. ಇಡೀ ಮಾನವ ಕುಲಕ್ಕೋಸ್ಕರ ತನ್ನ ಪ್ರಾಣವನ್ನ ಕೊಡ್ಲಿಕ್ಕೆ ಹೋಗ್ಲಿಕ್ಕಿನ 6 ದಿವಸ ಮುಂಚಿತವಾಗಿ ಮರಿಯಳ ಮನೆಯಲ್ಲಿ ಕ್ರಿಸ್ತನಿಗೆ ಅಭಿಷೇಕವಾಯಿತು. ಎಂತ ಒಂದು ಆಶೀರ್ವಾದ! ಮರಿಯಳ ಒಂದು ಶ್ರೇಷ್ಠ ಮಾರ್ಗವನ್ನು ಆರಿಸಿಕೊಂಡರು. ಅದು ಯೇಸು ಕ್ರಿಸ್ತುವಿನ ಮನಸ್ಸಿನಲ್ಲಿ ಉಳಿಯಿತು. ಅವಳು ಆರಿಸಿಕೊಂಡಂತ ಮಾರ್ಗ ಕ್ರಿಸ್ತನ ಮನಸ್ಸಲ್ಲಿ ಉಳಿಯಿತು. ಏನು ಅವಳು ಮಾರ್ಗ? ಮಾರ್ಕ 14:9. ಮಾರ್ಕನ ಸುವಾರ್ತೆ 14:9. ಮಾರ್ಕನ ಸುವಾರ್ತೆ 14:9. ಬೇಗ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸರಳಬಹುದು. ಅಲ್ಲಲ್ಲಿ ಈಕೆ ಮಾಡಿದರೂ ಸಹ ಈಕೆಯ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ನೋಡ್ರಿ, ಅವಳ ಕ್ರಿಸ್ತನ ಮನಸ್ಸಿನಲ್ಲಿ ಅವಳ ಕುರಿತಾದ ವಿಷಯ ಎಲ್ಲೆಲ್ಲ ಸುವಾರ್ತೆ ಸಾರ್ತಾರೋ ಅಲ್ಲೆಲ್ಲ ಯಾರ ಕುರಿತಾಗಿ ಮಾತಾಡ್ತಾರೆ? ವಿಶ್ವಾಸಿಯ ಜೀವನ ನಮ್ಮ ಕುರಿತಾಗಿ ಮಾತಾಡುವಂಥದ್ದು. ನಮ್ಮ ಕುರಿತಾಗಿ ಮಾತಾಡ್ಬೇಕು. ನಾನು ಈ ಲೋಕ ಬಿಟ್ಟು ಹೋಗ್ತೀನಲ್ಲ ತಾಯಿ, ಇವತ್ತಿನ ನಾಳೆ ಹೋಗ್ಬೇಕಲ್ಲ, ನಾನು ನೀವು ಹೋಗ್ಲೇಬೇಕಲ್ಲ. ಇಲ್ಲಿ ಯಾರು ಶಾಶ್ವತ ಇಲ್ವಲ್ಲ. ನಾವು ಹೋದ್ಮೇಲೆ ಮಾತಾಡ್ಬೇಕು. ನಾವಿರುವಾಗ ಮಾತಾಡೋದಲ್ಲ, ನಾವು ಹೋದ್ಮೇಲೆ ಮಾತಾಡುವಂತ. ಈಗ ಮರಿಯಳಿದ್ದಾಳ? ಇಲ್ಲ. ಈಗ ಮರಿಯಳ ಬಗ್ಗೆ ಮಾತಾಡ್ತಾ ಇದ್ದೀವ? ಮರಿಯಳ ಬಗ್ಗೆ ಮಾತಾಡ್ತಾ ಇದ್ದೀವ? ಕಾರಣ ಏನು? ಅವಳು ಮಾಡಿದ್ದು. ನಾನು ನೀನು ಮಾಡಿದ್ದು ಏನ್ ಮಾಡಿದ್ವಿ? ಭಾನುವಾರ ಬರ್ತೀವಿ, ಕುತ್ಕೊಳ್ತೀವಿ, ಅರ್ಧ ಗಂಟೆ 1 ಗಂಟೆ ದೇವ್ರ ವಾಕ್ಯ ಕೇಳ್ತೀವಿ, ಮತ್ತೆ ಹೋಗ್ತೀವಿ. ಮತ್ತೆ ಭಾನುವಾರ ಬರ್ತೀವಿ, ಇದೆ ರೊಟೇಟ್. ಏನ್ ಮಾಡಿದ್ವಿ ಕರ್ತನಿಗೋಸ್ಕರ? ನನ್ನ ಕುಟುಂಬಕ್ಕೋಸ್ಕರ ಮಾಡ್ತೀನಲ್ಲ,
ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಮಾಡ್ತೀನಲ್ಲ, ಅವ್ರಿಗೆಲ್ಲ ಏನಾದ್ರು ಮಾಡದೆ ಬಿಡ್ತೀನ? ಹಾಗೆ ನನ್ನನ್ನ ಲೋಕಕ್ಕೆ ಕಳಿಸ್ನಲ್ಲ, ಅವನಿಗೋಸ್ಕರ ನಾನು ಏನ್ ಮಾಡಿದೆ? ನಾನು ಹೋದ್ಮೇಲೆ ನನ್ನ ಕುರಿತಾಗಿ ನೀವು ಮಾತಾಡ್ಬೇಕಲ್ಲ, ನನ್ನ ಕುರಿತಾಗಿ. ಏನಿಲ್ಲ ಅಂದ್ರೆ ಮರಿಯಳು ತನ್ನ ಕುರಿತಾಗಿ ಮಾತಾಡುವಂತ ಕಾರ್ಯವನ್ನ ಮಾಡಿ ಹೋದಳು. ನಾವು ಸಹ ಈ ಲೋಕವನ್ನು ಬಿಟ್ಟು ಹೋಗೋದಕ್ಕಿಂತ ಮುಂಚೆ ನಾಳೆ ನಮ್ಮ ಕುರಿತಾಗಿ ಮಾತಾಡುವಂತ ಕಾರ್ಯವನ್ನ ಮಾಡ್ಬೇಕು. ಅದು ದೇವರು ಮೆಚ್ಚುವಂತ ಕಾರ್ಯ. ಕೊನೆಯದಾಗಿ ಆ ವಾಕ್ಯವನ್ನ ಓದ್ರಿ ಮತ್ತೆ 14ನೇ ಅಧ್ಯಾಯ 3ನೇ ವಚನ 5ನೇ ವಚನ. ಇದನ್ನು ಮುನ್ನುವುದಕ್ಕಿಂತ ಎಷ್ಟು ಬೆಲೆಗೂ ಮಾರಿ 4ನೇ ವಚನವನ್ನು ಓದ್ರಿ. ಆದರೆ ಕೆಲವರು 3ನೇ ವಚನದಿಂದಲೇ ಓದ್ರಿ. ಆತನ ಬೆತ್ತನದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಇದ್ದು ಊಟಕ್ಕೆ ಕೊಟ್ಟಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಬೇಕಾಮಾಂಸಿ ತೈಲದ ಬಾಣಲೆಯನ್ನು ತೆಗೆದುಕೊಂಡು ಬಂದು ಆ ಬಾಣಲೆಯನ್ನು ಒಡೆದು ತೈಲವನ್ನು ಅದರ ತಲೆಯ ಮೇಲೆ ಒಯ್ದರು. ಆದರೆ ಸಾಕು ಬಿಡ. ಯಾವ್ದನ್ನ ಹೊಡೆದಳು? ಭರಣಿಯನ್ನ ಒಡೆದಳು. ಆ ಭರಣಿ ಓಡಿ. ಆ ಭರಣಿ ಯಾಕೆ ಹೊಡೀತು ಅಂತ ಹೇಳ್ತೀವಿ? ಅದರ ಅರ್ಥ ಹೇಳ್ತೀರಾ? ಭರಣಿ ಒಡೆಯಿತು. ಒಡೆದ ಅರ್ಥ ಏನು? ಭರಣಿ ಒಳಗಡೆ ತೈಲ ಆಯ್ತು. ಆ ತೈಲ ಹಾಗೆ ಇದ್ರೆ ಅದರ ಕುರಿತಾದ ವಿಷಯ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ತೈಲ ಒಡೆದ್ರಿಂದ ವಾಸನೆ ಬಂತು, ಸುವಾಸನೆ ಮನೆಯಲ್ಲೆಲ್ಲ ಆಡ್ಕೊಳ್ತು. ಆ ಸುವಾಸನೆ ಆಡಿದ್ದನ್ನ ನಾವೆಲ್ಲ ಅನುಭವಿಸಿದೆವು. ಈಗ ಭರಣಿ ಒಡೆದಾಗ ತೈಲ ಬಂತು, ಭರಣಿ ಹೊಡಿತಲ್ಲ, ಅದರ ಅರ್ಥ ಏನು? ಭರಣಿ ಒಡೆಯುತ್ತಲ್ಲ, ಅದರ ಅರ್ಥ ಕ್ಲಿಯರ್. ಈ ಭರಣಿ ಒಡೆದ ಹಾಗೆ ನಮ್ಮ ಜೀವನ ಹೊಡಿಬೇಕು. ನಮ್ಮ ಗರ್ವ, ನಮ್ಮ ಅಹಂಭಾವ, ನಮ್ಮ ನಾನತ್ವ, ನಮ್ಮ ಪದವಿ ಇವೆಲ್ಲವೂ ಒಡೆಯಬೇಕು. ನಾನು ಎಂಬ ಅಹಂಭಾವ ನನ್ನಿಂದ ದೂರ ಆಗಬೇಕು. ನನ್ನ ಗರ್ವ ಅದು ಒಡೆದು ಹೋಗ್ಬೇಕು. ನನ್ನ ನಾನತ್ವ ಅದು ನನ್ನಿಂದ ದೂರ ಆಗಬೇಕು. ನನ್ನ ಅಹಂಕಾರ ನನ್ನನ್ನ ಬಿಟ್ಟು ಹೋಗ್ಬೇಕು. ಅದು ಬಿಟ್ಟು ಹೋಗಿಲ್ಲ ಅಂದ್ರೆ ನನ್ನ ಜೀವನ, ನನ್ನ ಕರ್ತನಿಗೆ ಮಹಿಮೆ ತರುವಂತ ಜೀವನ ನಂದಾಗಿರೋದಿಲ್ಲ. ಅದು ಒಡೆದಾಗ ಸುವಾಸನೆ ಬಂತು. ಹಾಗೆಯೇ ನನ್ನ ಜೀವನ ಆ ಗರ್ವ ಅನ್ನೋದು ಹೊಡೆಯುವಾಗ, ಆ ಅಹಂಭಾವ ಅನ್ನೋದು ಹೊಡೆಯುವಾಗ, ಆ ನಾನತ್ವ ಅನ್ನೋದು ಹೊಡೆಯುವಾಗ ನನ್ನಿಂದ ಒಂದು ಸುವಾಸನೆ ಬರುತ್ತೆ. ನನ್ನಿಂದ ಒಂದು ಸುವಾಸನೆ ಬರುತ್ತೆ. ಆ ಸುವಾಸನೆ ಬರ್ಬೇಕಾದ್ರೆ ನಾನು ಹೊಡಿಬೇಕು. ನಾನು ಎಂಬುದನ್ನ ನನ್ನಿಂದ ದೂರ ಮಾಡಬೇಕು. ನನ್ನ ಪ್ರಿಯ ದೇವಜನ, ವಿಶ್ವಾಸಿಯ ಜೀವನ ಈ 5 ವಿಷಯಗಳನ್ನ, ಆ 3 ವಾಕ್ಯ ಹಾಗೆ ದೇವರಾತ್ಮನು ನಮ್ಮ ಕೂಡ ಮಾತಾಡ್ತಾ ಇದ್ದಾನೆ. ಒಂದು, ರಕ್ಷಣೆ ಇಲ್ಲದ ಜೀವನ, ರಕ್ಷಿಸಲ್ಪಟ್ಟಂತ ಜೀವನ. ರಕ್ಷಿಸಲ್ಪಟ್ಟವನ ಕೂಡ ಕರ್ತನಿದ್ದಾನೆ. ಕರ್ತನು ಇರುವುದನ್ನ ರಕ್ಷಿಸಲ್ಪಟ್ಟವನು ಹುಡುಕ್ತಾ ಇರಬೇಕು. ರಕ್ಷಿಸಲ್ಪಟ್ಟವನು ಹುಡುಕುವವನು ಕರ್ತನನ್ನ ಕಂಡುಕೊಂಡಾಗ ತನ್ನಲ್ಲಿರುವುದನ್ನ ಕರ್ತನಿಗೆ ಕೊಡ್ಬೇಕು. ಅದು ಹೇಗೆ ಕೊಡ್ಬೇಕು? ಯಾವ ರೀತಿಯಲ್ಲಿ ಕೊಡ್ಬೇಕು? ಮನಸ್ಫೂರ್ತಿಯಿಂದ ಕೊಡಬೇಕು. ಕೊನೆಯದಾಗಿ ಅವನ ಗರ್ವ, ಅವನ ಅಹಂಭಾವ, ಅವನ ನಾನತ್ವ ಸಂಪೂರ್ಣವಾಗಿ ಕ್ರಿಸ್ತನ ಮುಂದೆ ಹೊಡಿಬೇಕು. ಆಗ ಮಾತ್ರ ಅವನಲ್ಲಿರುವಂತ ಆ ವರಗಳು, ಆ ಸುವಾಸನೆಗಳು ಹೊರಗೆ ಬರ್ಲಿಕ್ಕೆ ಸಾಧ್ಯ. ವಿನಃ ಅದು ಒಡಿದೆ ಹೋದ್ರೆ ಆ ಸುವಾಸನೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಪ್ರಿಯರೇ, ಈ 26ನೇ ವರ್ಷ ಕರ್ತನು ನಮ್ಮನ್ನು ಆಶೀರ್ವದಿಸಿ ಈ 5 ಗುಣಗಳನ್ನ ನಮ್ಮಲ್ಲಿ ಇಟ್ಟುಕೊಂಡು ಕರ್ತನನ್ನ ಮಹಿಮೆ ಪಡಿಸೋಣ. ದೇವರೇ, ಈ 5 ಗುಣಗಳು ನನ್ನಲ್ಲಿರಲಿ. ಕರ್ತನಿಗೆ ಮಹಿಮೆ ತರುವಂತಹ ಜೀವಿತದಲ್ಲಿ ನನ್ನನ್ನು ನಡೆಸು ಕರ್ತನೆ. ನಾನು ನಿನಗಾಗಿ ಜೀವಿಸ್ಬೇಕು. ನಾನು ನಾನಲ್ಲ,
ನಾನು ನಿನ್ನವನು ಸ್ವಾಮಿ, ನಿನಗಾಗಿ ಜೀವಿಸಲಿಕ್ಕೆ ನನಗೆ ಸಹಾಯ ಮಾಡು. ಹಾಗೆ ಪ್ರಾರ್ಥನೆ ಮಾಡು. ಈ 26ನೇ ವರ್ಷ ನಮ್ಮ ಒಬ್ಬೊಬ್ಬರ ಜೀವನ ಕರ್ತನಿಗೆ ಮಹಿಮೆ ತರಲಿ. ಆತನ ಆಶೀರ್ವಾದದಿಂದ ತುಂಬಿಕೊಂಡವರಾಗಿ ಜೀವಿಸೋಣ. ದೇವ ನಾಮಕ್ಕೆ ಸ್ತೋತ್ರ. ಆಮೇಲೆ ಆಮೇಲೆ